ನಮಸ್ಕಾರ ನನ್ನ ಪ್ರೇಕ್ಷಕ ಬಿಂದುಗಳೇ, ಕನ್ನಡ ಕಸ್ತೂರಿ ಚಾನಲಿನ ನನ್ನ ಪ್ರೇಕ್ಷಕ ಬಿಂದುಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ. ಮೊದಲೇ ಹೇಳಿದ ಹಾಗೆ ಯಾವಾಗಲೂ ನಾನು ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಬೇಕು ಅಂತಿರ್ತೀನಿ, ಅದನ್ನು ಹೇಳಿಬಿಡ್ತೀನಿ. ನನ್ನ ಚಾನಲನ್ನು ಯಾರಾದರೂ ಫಸ್ಟ್ ವಿಸಿಟ್ ಮಾಡಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಕಮೆಂಟ್ ಕೊಡಿ ಅಂತ ಹೇಳ್ಕೊಳ್ತಾ, ಇನ್ನು ಯಾರು ಮೊದಲಿನಿಂದ ಸಬ್ಸ್ಕ್ರೈಬ್ ಇದ್ದಾರೆ ಅಂಥವರಿಗೆ ನನ್ನ ಚಾನಲನ್ನು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ವಿಡಿಯೋನ ಶುರು ಮಾಡ್ತಿದ್ದೀನಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಟೈಮ್ ಲೈನನ್ನು ಇಟ್ಕೊಂಡು ಮಾಡಲಿಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಕಾರಣ ಸುಮಾರು ದೊಡ್ಡದೇ ಆಗ್ಬೋದು, ಅದು ಎಷ್ಟು ದೊಡ್ಡದಾಗತ್ತೆ ಅಂದಾಗ ವಿಡಿಯೋ ಮುಗಿದಾಗ ಅದರದ್ದು ಗೊತ್ತಾಗಬೇಕು. ಹಾಗಂತ ಕಟ್ ಮಾಡಿ ನನಗೆ ಅದರದ್ದು ಡೀಟೇಲ್ ಹೇಳಲಿಕ್ಕಾಗಲ್ಲ. ಹಾಗೆಯೇ ಒಂದಿಷ್ಟು ಇಂಟರ್ವ್ಯೂಗಳಿವೆ, ಒಂದಿಷ್ಟು ಡೀಟೇಲ್ಗಳನ್ನು ತೆಗೆದಿದ್ದಿದೆ ವೆಬ್ಸೈಟ್ನಿಂದ. ಅವೆಲ್ಲವನ್ನು ಪ್ಲೇ ಮಾಡಿ ಅದರ ಬಗ್ಗೆ ತಿಳುವಳಿಕೆ ಹೇಳ್ತಾ ಹೋದರೆ ಬಹಳ ದೊಡ್ಡ ವಿಡಿಯೋ ಆಗುತ್ತೆ. ಹಾಗಂತ ಇದನ್ನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾಡ್ಕೊಂಡು ಹಾಕಿದ್ರೆ ಇದೊಂದು ದೊಡ್ಡ ಫಿಲ್ಮ್ ಅಲ್ಲ. ನನ್ನ ಈ ವಿಡಿಯೋಗೋಸ್ಕರನೇ ಕಾದು ನೋಡುವಂಥವ್ರು ಇದ್ದಾರೆ ಅಂತ. ಸೈಜ್ನಲ್ಲಿ ಎಷ್ಟೇ ದೊಡ್ಡದಾದರೂ ಅಡ್ಡಿಲ್ಲ, ಅದನ್ನು ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಇದು ವಿಡಿಯೋ ಚೆನ್ನಾಗಿದೆ, ಈಗಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿದೆ. ಅದಕ್ಕಾಗಿ ವಿಡಿಯೋನ ನೋಡಬೇಕಾದವರು ಪೂರಾ ಆದರೂ ನೋಡ್ತಾರೆ ನೋಡೋರು, ಅವರಿಗೆ ಬೇಕಾದರೆ ಅನ್ನೋ ಉದ್ದೇಶ ಇಟ್ಕೊಂಡು ಒಂದೇ ಸತಿ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ಟಾಪಿಕ್ಕು ಧರ್ಮಸ್ಥಳ ಸಂಘದ ಬಗ್ಗೆ ಇದೆ. ಅದರ ಈಗಿನ ಪರಿಸ್ಥಿತಿಯ ಬಗ್ಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಕಣ್ಣೋಟದಲ್ಲಿ ಮತ್ತು ವಿಚಾರಗಳನ್ನು ನನ್ನ ಕಡೆಯಿಂದ ತಿಳಿಸಿ ಹೇಳುವಂಥದ್ದು, ಯಾಕೆ ಹೀಗೆ ಆಗ್ತಿದೆ ಅನ್ನೋದ್ರ ಬಗ್ಗೆನೂ ಒಂದಿಷ್ಟು ಚರ್ಚೆಗಳನ್ನು ಮಾಡ್ಕೊಳ್ತಾ ಒಂದಿಷ್ಟು ಕಂಡೀಷನ್ ಅಪ್ಲೈ ಇದ್ದಾವೆ, ಅದರ ಬಗ್ಗೆನೂ ಮಾತಾಡೋಣ ಅಂತ ಬಂದಿರೋದು. ಬನ್ನಿ ಹಾಗಾದರೆ ಶುರು ಮಾಡೋಣ. ನಮ್ಮ ಪೂಜ್ಯ ಗುರುಗಳಾದಂತಹ ವೀರೇಂದ್ರ ಹೆಗಡೆಯವರ ನೆನೆಸ್ಕೊಳ್ತಾ, ಹಾಗೆ ಮಂಜುನಾಥ ಸ್ವಾಮಿಯ ನಾವು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಆ ಸಂಘದ ಒಂದು ಸ್ವಲ್ಪ ಡೀಟೇಲ್ ಇದೆ, ಅದನ್ನು ಹೇಳಿಬಿಡ್ತೀನಿ. ಇಲ್ಲಿ ನೋಡಿ, ಪಕ್ಕದಲ್ಲಿ ಒಂದು ಸ್ಕ್ರೀನ್ ನಿಮಗೆ ಕಾಣ್ತಾ ಇದೆ ನೋಡಿ. ಅದರಲ್ಲಿ ಸಕ್ರಿಯ ವ್ಯವಸಾಯ ಸಂಘಗಳೆಷ್ಟಿದ್ದಾವೆ ಅಂತ ಅವ್ರದ್ದು ಒಂದು ಲೆಕ್ಕಾಚಾರ ಅವ್ರದ್ದು ವೆಬ್ಸೈಟ್ನಲ್ಲಿದೆ. 65,26,98 ಸಂಘಗಳಿದ್ದಾವೆ. ಅಂದರೆ ಇದು ಅವರ ವೆಬ್ಸೈಟ್ನಲ್ಲಿ ಅವರೇ ಹಾಕ್ಕೊಂಡಿರೋದು. ಹಾಗೆಯೇ ಸದಸ್ಯರೆಷ್ಟಿದ್ದಾರೆ ಆ ಸಂಘದಲ್ಲಿ ಒಟ್ಟು ಅಂತ ಹೇಳಿದ್ರೆ 54,61,81 ಜನ ಈ ವೆಬ್ಸೈಟ್ನಲ್ಲಿ ಲಿಂಕ್ ಮಾಡಿರೋ ಲೆಕ್ಕದಲ್ಲಿ ಅವರ ಸದಸ್ಯರಿದ್ದಾರೆ. ಹಾಗೆಯೇ ಸಾಲವನ್ನು ಎಷ್ಟು ಅವರು ಈಗಾಗಲೇ ಹೊರಗಡೆ ಕೊಟ್ಟಿದ್ದಾರೆ ಅಂತ ಆದರೆ ಅದು ಕೋಟಿಗಳಲ್ಲಿ ಬರೆದಿದ್ದಾರೆ. 24,508 ಕೋಟಿ ಸಾಲವನ್ನು ಸದಸ್ಯರಿಗೆ, ಈ ಮೇಲೆ ಬಂದಂತಹ ಸದಸ್ಯರಿಗೆ ಕೊಟ್ಟಿದ್ದಾರೆ. ಹಾಗೆಯೇ ಸಂಘದ 54 ಲಕ್ಷ ಏನು 61,081 ಜನ ಇದ್ದಾರೆ, ಅವರಿಂದ ಉಳಿತಾಯವಾಗಿ ಸಂಗ್ರಹವಾಗುತ್ತಿರುವಂತಹ ಹಣ 3,965 ರೂಪಾಯಿ ಅಂತ ಇವರು ತಮ್ಮ ವೆಬ್ಸೈಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಇದು ಇಲ್ಲಿದು ಆಯಿತು, ಜನಸಂಖ್ಯೆ ಏನಿದೆ ಅಂತ. ಈಗ ಇನ್ನೊಂದು ನೋಡಿ, ಹಾಗೆಯೇ ಇಲ್ಲಿ ನೋಡಿ, ಅದೇ ವೆಬ್ಸೈಟ್ನಲ್ಲಿ ಬಡ್ಡಿ ದರ ಎಷ್ಟಿದೆ ಅಂತಲೂ ಬರೆಸಿದ್ದಾರೆ. ಅಲ್ಲಿ ಬರೆದಿದೆ, SHG ಸದಸ್ಯರು ಬ್ಯಾಂಕ್ OD CC ಸಾಲದ ಮೂಲಕ ಪಡೆಯುವ ಸಾಲದ ಬಡ್ಡಿ ದರ 13.5%. ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮತ್ತು ಅಲ್ಲೊಂದು 14%, ಬೆಳಗಾವಿ ಪ್ರದೇಶ ಅನ್ನು ಬಿಟ್ಟು ಬಾಕಿ ಎಲ್ಲ ಕಡೆಗೂ 14% ಅಂತ ಇದೆ. ಇದರಲ್ಲಿ ಈ 14%ನಲ್ಲಿ BC ಸೇವಾ ಟ್ರಸ್ಟ್ ಅಂದರೆ ಧರ್ಮಸ್ಥಳ ಸಂಘದ KDD SKDP SKDRDP ಅನ್ನೋ ಒಂದು ಅವರದ ವೆಬ್ಸೈಟಿನ ಒಂದು ಅಂದರೆ ಸಂಘದ ಫುಲ್ ಫಾರ್ಮ್ ಏನಿದೆ, ಶಾರ್ಟ್ ಟೈಮ್, ಅದರಲ್ಲಿ ಅವರ ಖರ್ಚು ಏನಿದೆ ಆ ಖರ್ಚನ್ನು ಸೇರಿ 14% ಅಂತ ಇದೆ. ಹಾಗೆಯೇ ನೋಡಿ, ಈಗ ವಿಷಯಕ್ಕೆ ಬರೋಣ. ಒಂದಿಷ್ಟು ವಿಷಯಗಳು ಧರ್ಮಸ್ಥಳ ಸಂಘದ ಮೇಲೆ ಆಪಾದನೆಗಳು ಬರ್ತಾ ಇದ್ದಾವೆ. ಕಾರಣ ಸುಮಾರು ಈಗ 2000
2000 ಇಸ್ವಿ ಹಿಂದಿನಿಂದ ಈ ಸಂಘಗಳು ನಡ್ಕೊತಾ ಬರ್ತಾ ಇದ್ದರು. ಮನುಷ್ಯನಿಗೆ ಹೇಗೆ ಏರಿಳಿತ ಅಂತಿರುತ್ತೋ ಅದೇ ಲೇಖದಲ್ಲಿ ಇವರಿಗೂ ಅಂದರೆ ಸಂಘಕ್ಕೂ ಒಂದು ಇಳಿತ ಅನ್ನೋದು ಇರುತ್ತೆ. ಒಬ್ಬ ಮನುಷ್ಯ ಏರ್ತಿದ್ದಾನೆ ಅಂತ ಅಂದರೆ ಅವನ್ನ ತುಳಿದು ಹೇಗೆ ಕೆಳಗೆ ತಳ್ಳಬೇಕು ಅಂತ ಇರುತ್ತೋ ಇದು ಅದೇ ಲೇಖದಲ್ಲಿ ಸಂಘ ಅಥವಾ ಯಾವುದೋ ಒಂದು ಏಜೆನ್ಸಿ ಬಹಳ ಬೆಳವಣಿಗೆಯಿಂದ ಬೆಳೀತಾ ಇದೆ ಅಂತ ಅನಿಸಿದಾಗ ಅದನ್ನು ತುಳಿದು ಮತ್ತೊಂದಿಷ್ಟು ಮೇಲಕ್ಕೆ ಬರಬೇಕು ಅನ್ನೋದು ಮತ್ತೊಂದಿಷ್ಟು ಜನರ ಅಥವಾ ಮತ್ತೊಂದಿಷ್ಟು ಕಂಪನಿಗಳ ಉದ್ದೇಶ ಆಗಿರುತ್ತೆ. ಇದು ಕೆಟ್ಟದ್ದು ಅಂತ ಹೇಳಲಿಕ್ಕೂ ಆಗಲ್ಲ, ಒಳ್ಳೆಯದು ಅಂತ ಹೇಳಲಿಕ್ಕೂ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಏರಬೇಕು ಅನ್ನೋದು ಸ್ವಾಭಾವಿಕವಾಗಿ ಇರಬೇಕಾದಂಥ ಒಂದು ಆಸೆ. ಹಾಗಾಗಿ ಎಲ್ಲರೂ ತಮ್ಮ ಕಾಲ ಮೇಲೆ ನಾವು ಇಟ್ಕೊಂಡು ಲೆವೆಲ್ನಲ್ಲಿ ಹತ್ತಬೇಕು ಅಥವಾ ನಾವು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ವಿ ಆ ಕಂಪನಿಯನ್ನು ಪ್ರತಿ ಮೀರಿದ ಲೆವೆಲ್ಲಿಗೆ ಕರ್ಕೊಂಡು ಹೋಗಬೇಕು ಅನ್ನೋದು ಎಲ್ಲರಿಗೂ ಒಂದು ಉದ್ದೇಶ ಆಗಿರುತ್ತೆ. ಆ ಕಾರಣಕ್ಕೆ ಏನೋ ಕಾಣುತ್ತೆ, ಒಂದಿಷ್ಟು ವೆಬ್ಸೈಟ್ಗಳಲ್ಲಿ ಆನ್ಲೈನ್ನಲ್ಲಿ ಒಂದಿಷ್ಟು ರೀಲ್ಗಳ ಮುಖಾಂತರ ಮತ್ತು ಒಂದಿಷ್ಟು ವಿಡಿಯೋಗಳ ಮುಖಾಂತರ ಈಗ ಅಂತೂ ಟಿ ವಿ ನ್ಯೂಸ್ಗಳಲ್ಲೂ ಕೂಡ ಆಪಾದನೆಗಳು ಶುರುವಾಗಿ ಹೋಗಿವೆ. ಅದರ ಆಪಾದನೆ ಯಾವ ಲೆಕ್ಕದಲ್ಲಿದೆ ಅಂತ ಹೇಳಿದ್ರೆ 40% ಬಡ್ಡಿ ಆಗ್ತಿದೆ, 20% ಬಡ್ಡಿ ಆಗ್ತಿದೆ, ಹಾಗೆ ಹೀಗೆ ಅಂತ. ಆ ವಿಷಯದ ಬಗ್ಗೆ ನಾನು ಒಂದಿಷ್ಟು ಇಂಟರ್ವ್ಯೂಗಳನ್ನು ಕೂಡ ಮೊನ್ನೆ ತಗೊಂಡೆ. ಸುಮಾರು ಅದು ಕೂಡ 8 ರಿಂದ 9 ನಿಮಿಷದ ವಿಡಿಯೋ ಆಗಿದೆ. ಅದನ್ನು ಕಟ್ ಮಾಡಿ ನಾನು ನಿಮಗೆ ಪ್ಲೇ ಮಾಡಿಸ್ಲಿಕ್ಕಾಗಲ್ಲ, ಮಧ್ಯೆ ನಾನು ನಿಮಗೆ ಹಾಕ್ತೀನಿ ಈಗ ವಿಡಿಯೋದಲ್ಲಿ. ಆ ಟೈಮ್ ಬಂದಾಗ ಹಾಕ್ತೀನಿ ಈಗ ಕೊನೆಗೆ ನನ್ನ ಈ ವಿಡಿಯೋದಲ್ಲಿ ಮಾತು ಮುಗಿದಾಗ. ವಿಶೇಷ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಇದನ್ನು ಶುರು ಮಾಡಬೇಕು ಅಂದಾಗ ಅವರ ಕನಸು ಆ ಮೂಮೆಂಟಿಗೆ ಇದ್ದಷ್ಟು ಇರ್ಬೋದು. ಅಂದರೆ ಒಂದಿಷ್ಟು ಜನರಿಗೆ ನಾವು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶನೂ ಇಟ್ಕೊಂಡೇ ಮಾಡಿರ್ತಾರೆ. ಈಗೂ ಅವರು ಆ ಪೀಠಕ್ಕೆ ಮರ್ಯಾದೆನೇ ಹೊರತು ನನಗೆ ಮರ್ಯಾದೆ ಅಲ್ಲ ಅಂತ ಮೊನ್ನೆ ಒಂದು ಟಿ ವಿ ಶೋದಲ್ಲಿ ಕೂಡ ಹೇಳಿದ್ದನ್ನು ನಾನು ಕೇಳಿದೆ. ಅವರು 4 ಜನರಿಗೆ ಒಳ್ಳೇದು ಮಾಡಬೇಕು, ಬಡ ಜನರನ್ನು ಎತ್ತಬೇಕು ಅಂತ ಶುರು ಮಾಡಿದಂತಹ ಈ ಸಂಸ್ಥೆ ಬೆಳೆದ ಹಾಗೇ ಅದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತು ವ್ಯವಹಾರಗಳು ಜಾಸ್ತಿ ಆದ ಹಾಗೇ ಅದರಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಮತ್ತು ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗೆ ವ್ಯವಹಾರ ಜಾಸ್ತಿ ಆದ ಹಾಗೆಯೇ ಒಬ್ಬರ ನೇಮಕಾತಿ ಅಂತ ಮಾಡಿದ ಮೇಲೆ ಅವರ ಮೇಲೆ ಜವಾಬ್ದಾರಿಯನ್ನು ಹೊರಿಸಬೇಕಾಗತ್ತೆ, ಎಲ್ಲದನ್ನು ನೀವು ನೋಡ್ಕೊಳ್ಳಿ ಅಂತ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿಕ್ಕೆ ಅಂತ ಬಿಟ್ಟಂಥ ವರದಿಯಲ್ಲಿ ಯಾರು ಆ ಟೈಮ್ನಲ್ಲಿ ಅಧ್ಯಕ್ಷರಾಗಿದ್ದಾರೋ ಅವರು ಮಿತಿ ಮೀರಿದ ಒಂದೊಂದಿಷ್ಟು ಸ್ಟೆಪ್ಗಳನ್ನು ತೊಗೊಂಡಿದ್ದಾರೆ. ನಾವು ಇದನ್ನು ಮಾಡಿದರೂ ಓಕೆ, ಇದನ್ನು ಮಾಡಿದರೂ ಓಕೆ ಅಂತ ತೊಗೊಂಡು ಒಂದಿಷ್ಟು ವಿಷಯಗಳನ್ನು ಮಾಡಿರ್ಬೋದು. ಅದರಲ್ಲಿ ಒಂದಿಷ್ಟುಗಳು ತಪ್ಪುವಾಗಿರ್ಬೋದು, ಒಂದಿಷ್ಟುಗಳು ಕೆಟ್ಟದ್ದು ಒಳ್ಳೆಯದು ಇರ್ಬೋದು. ಅದು ಏನೇ ಆದರೂ ಕೂಡ ಈಗ ಉದಾಹರಣೆಗೆ ಒಂದಿಷ್ಟು ವ್ಯವಹಾರಗಳ ಬಗ್ಗೆ ನಾನು ಹೇಳ್ತೀನಿ. ಬಡ್ಡಿ ಜಾಸ್ತಿ ಅಂತ ಹೇಳ್ತಾರೆ, ಆದರೆ ಒಕ್ಕೂಟಕ್ಕೆ ಅಂತ ಹೋದಾಗ ಅಲ್ಲಿ ನಮಗೆ ಒಂದು ವಾರದ ಕಂತಿಗೆ 40 ಪೈಸೆಯಿಂದ 50 ಪೈಸೆ ಬೀಳುತ್ತೆ ಅಂತ ಹೇಳ್ತಾರೆ. ಪಟ್ಟಿಯಲ್ಲಿ ತಿಳುವಳಿಕೆಯ ಲೆಕ್ಕದಲ್ಲಿ ನಾವು ವಿಚಾರ ಮಾಡಿ ನೋಡಿದ್ರೆ ನಮಗೆ ಇಷ್ಟು ಅಸಲು ಇಷ್ಟು, ಬಡ್ಡಿ ಇಷ್ಟು, ನಾವು ಇಷ್ಟು ಕಟ್ಟಿದ್ದೀವಿ ಇದು ಅಂತ ವಾರದ ಕಂತಿನಲ್ಲಿ ತಿಂಗಳಿಗೆ ಒಂದು ಚಾರ್ಟ್ ಕೂಡ ಅಂಟಿಸ್ತಾರೆ. ಅದನ್ನು ತಿಳ್ಕೊಂಡ್ರೆ ಅದರಲ್ಲೂ ಒಂದಿಷ್ಟು ತಿಳುವಳಿಕೆ ವಿಷಯಗಳು ಬರ್ತವೆ. ನನಗೆ ಮೊದಲು ಗೊತ್ತಿರಲಿಲ್ಲ. ಈಗ ನಾನು ಅದೇ ಟೀಮಿನ ಒಂದು ಸದಸ್ಯ. ಈಗ ನಾನು ಏನು ಹೇಳಿದೆ 54,61,082 ಜನ ಇದ್ದಾರೆ ಅಂತ, ಆ ನಂಬರ್ನಲ್ಲಿ ನಂದು ಒಂದು ನಂಬರು. ಯಾಕಂದರೆ ನಾನು ಕೂಡ ಈ ಸಂಸ್ಥೆಯಲ್ಲಿ ಇದ್ದೀನಿ, ನನ್ನದು ಒಂದು ವ್ಯವಹಾರಗಳು ನಡೀತಿದ್ದಾವೆ. ಹಾಗಂತ ನನಗೆ ಸ್ವಂತಾಗಿ ಕೇಳಿದರೆ ವಜೆ ಆಗಿದೆಯಾ ಅಂತ ಕೇಳಿದರೆ ನನಗಂತಹದ್ದು ಯಾವುದು ವಜೆ ಅನಿಸಿಲ್ಲ. ನೀವು ಯಾವುದೇ ಕಡೆಗೆ ಹೋಗಿ ಸಾಲ ಅಂತ ತಗೊಂಡ್ರೆ ಆ ಸಾಲವನ್ನು ತೀರಿಸೋದು ನಮಗೆ ಬಿಟ್ಟಿದ್ದು, ನಾವು ತಗೊಂಡ ಮೇಲೆ ಅದನ್ನು ತೀರಿಸಲೇಬೇಕು. ಯಾಕಂತೇಳಿದ್ರೆ ದೇಶದ ಹಣ ದೇಶದಲ್ಲಿ ತಿರುಗಲಿಲ್ಲ ವಾಪಸ್ ಅಂತ ಹೇಳಿದ್ರೆ ಆ ದೇಶ ಬೆಳವಣಿಗೆ ಆಗೋದಾಗ. ಹಾಗಾಗಿ ನನಗೆ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಹೊರೆ ಅಂತ ಅನಿಸಿಲ್ಲ. ಆದರೆ ಒಂದಿಷ್ಟು ಜನರಿಗೆ ಇದು ಹೊರೆ ಆಗಿರೋದಂತೂ ಹೌದು. ಅದು ಯಾವ ಕಾರಣಕ್ಕೆ ಅಂತ ಹೇಳ್ತಾ ಇದ್ದರೆ, ಸಾಲ ಕೊಡಬೇಕಾದ್ರೆ ಅವರ ಟೀಮು ಬಂದು ಪ್ರತಿಯೊಂದನ್ನು ಕೇಳಿಕೊಂಡೆ ಸಾಲ ಅಂತೂ ಕೊಡುತ್ತೆ. ಅದೇ ಲೆಕ್ಕದಲ್ಲಿ ಆ ಹಣವನ್ನು ಯೂಸ್ ಮಾಡಿಕೊಂಡು ಆ ಸಾಲವನ್ನು ಕಟ್ಟಿದರೆ ಪ್ರಾಬ್ಲಮ್ ಇಲ್ಲ. ಆದರೆ ತಗೊಳ್ಳೋದು ಸಾಲ ಒಂದು ಲೆಕ್ಕದಲ್ಲಿ, ಆಮೇಲೆ ಅದನ್ನು ತಗೊಂಡು ಬೇರೆ ಎಲ್ಲೋ ಯೂಸ್ ಮಾಡಿ ಕಟ್ಟೋ ಟೈಮ್ ಬಂದಾಗ ನಮ್ಮ ಹತ್ರ ಇಲ್ಲ, ಹಾಗೆ ಹೀಗೆ ಅಂತ ಕಿರಿಕಿರಿ ಮಾಡಿಕೊಂಡು ನಮಗೆ 40% ಬೀಳುತ್ತೆ, 50% ಬೀಳುತ್ತೆ ಅಂತ ಹೇಳಿದ್ರೆ ಅದು ನಿಜವಾಗೂ ಸ್ವಲ್ಪ ಕಷ್ಟನೇ. ಇನ್ನು ಒಂದಿಷ್ಟು ವಿಷಯಗಳಲ್ಲಿ ಕ್ಲಿಯಾರಿಟಿಯನ್ನು ನಾನು ಈಗ ಕೊಟ್ಟಿದ್ದೀನಿ. ಆದರೆ ವೆಬ್ಸೈಟ್ನಲ್ಲಿ ಸರಿಯಾದ ಪ್ರಮಾಣದಲ್ಲಿ ಎಲ್ಲದೂ ಕ್ಲಿಯರ್ ಆಗಿಲ್ಲ.
ಅದನ್ನು ಅವರು ಒಂದಿಷ್ಟು ಕ್ಲಿಯರ್ ಮಾಡಬೇಕು. ಮತ್ತು ಇನ್ನು ವಿಶೇಷವಾಗಿ ಮತ್ತೂ ಹೇಳಬೇಕು ಅಂತ ಹೇಳಂದರೆ, ಜನರಿಗೆ ಹಸುವಿದೆ ಅಂದರೆ ಒಂದಿಷ್ಟು ವಿಷಯಗಳಲ್ಲಿ ನಾನು ಏನು ಕ್ಲೀನ್ ಮಾಡಬೇಕು ಅಂತಿದ್ದೀನಿ ಅದನ್ನು ಮಾಡಿಬಿಡ್ತೀನಿ. ಈಗ ಸಾಲವನ್ನು ತಗೊಳ್ಳಿಕ್ಕೆ ಅಂತ ಬಂದಾಗ ಆಗುವಂಥ ಪ್ರಾಬ್ಲಮ್ಗಳೇನು, ಸಾಲ ಕೊಟ್ಟ ಮೇಲೆ ಆಗುವಂತಹ ಪ್ರಾಬ್ಲಮ್ಗಳೇನು, ಇದರಲ್ಲಿ ಏನಾದರೂ ಬದಲಾವಣೆಗಳಾಗಬೇಕಾ, ಆದರೆ ಯಾವ ಬದಲಾವಣೆ ಆಗಬೇಕು, ಬದಲಾವಣೆ ಮುಖ್ಯನಾ, ಇದ್ರ ಬಗ್ಗೆನೂ ಒಂದಿಷ್ಟು ಚರ್ಚೆಗಳನ್ನು ಮಾಡಬೇಕಾಗಿದೆ. ಹಾಗಾಗಿ ಇಲ್ಲಿ ನೋಡಿ ಒಂದಿಷ್ಟು ವಿಷಯಗಳನ್ನು ನಿಮಗೆ ಹೇಳಿಬಿಡ್ತೇನೆ. ಇದನ್ನು ತೆಗೆದುಕೊಂಡು ಮತ್ತು ಅವ್ರದ್ದೊಂದು ಆ್ಯಪ್ ಇದೆ, ಅದ್ರದ್ದು ಒಂದು ವಿಷಯ ಅದನ್ನು ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಇದು ಆ್ಯಪ್ ಅವ್ರದ್ದು. ಈ ಆ್ಯಪನ್ನು ನೀವು ಯಾವ ಲೆಕ್ಕದಲ್ಲಿ ಪ್ಲೇ ಮಾಡಿದ್ರೆ ಹೇಗಾಗತ್ತೆ ಅಂತ ಕಲಿಯೋರು ಅಂದರೆ ಕಲಿಯೋಗಿಲ್ಲ ನೋಡಿ, ಈ ಥರ ಅವ್ರದ್ದೊಂದು ಆ್ಯಪ್ ಬರುತ್ತೆ. ಈ ಆ್ಯಪ್ನಲ್ಲಿ ನೀವು ಸಾಲವನ್ನು ಡೈರೆಕ್ಟಾಗಿ ಅರ್ಜಿ ಹಾಕ್ಬೋದು. ಸ್ವಂತಕ್ಕೆ ನಿಮ್ಮ ಟೀಮಿನ ಸದಸ್ಯರಿಗಾದರೆ ನಿಮ್ಮ ಟೀಮಿನ ಸದಸ್ಯರಿಗೆ ಒಂದು ಅಲ್ಲಿ ನಾನು ಹೆಸರನ್ನೆಲ್ಲ ಬ್ಲರ್ ಮಾಡಿದ್ದೀನಿ, ಯಾಕಂದರೆ ನನ್ನ ಇದು ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ನನ್ನ ವಿಷಯವನ್ನು ನಾನು ಮುಚ್ಚಿದ್ದೀನಿ. ಈ ಥರ ಎಲ್ಲದಕ್ಕೂ ತಗೊಂಡು ನೀವು ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು ಇಲ್ಲಿ. ಇನ್ನು ಅದು ಅಲ್ಲಿ ನಡೀತಿರುತ್ತೆ, ನೀವು ನೋಡ್ಕೊಳ್ಳಿ ಯಾವ ಥರ ಅಂತ. ನಾನು ಒಂದಿಷ್ಟು ವಿಷಯಗಳನ್ನು ಸಂಘದ ಹೊತ್ತಿಂದ ಹೇಳಿಬಿಡ್ತೀನಿ. ಧರ್ಮಸ್ಥಳದ ಸಂಘವನ್ನು ಮಾಡಬೇಕು ಅಂದರೆ ಮಿನಿಮಮ್ ಆಗಿ 7 ರಿಂದ 8 ಸದಸ್ಯರ ಅಗತ್ಯ ಇರುತ್ತೆ. ಆ ಅಗತ್ಯವಾಗಿರುವಂತಹ ಒಂದು ಟೀಮನ್ನು ಮಾಡಿಕೊಂಡಾದಮೇಲೆ ನಾವು ಆ ಏರಿಯಾದ ಏನು ನಾವು ಎಸ್ ಪಿ ಅಂತ ಇರ್ತೀವಿ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ನಾವು ಸಂಘಕ್ಕೆ ಒಂದು ಅರ್ಜಿ ಹಾಕ್ಕೊಂಡು ನಾವು ಸಂಘವನ್ನು ಮಾಡ್ತೀವಿ ಅಂತೇಳಂದರೆ ಅವರ ಕಡೆಯಿಂದ ಅವರು ಬಂದು ನಮಗೊಂದು ಬುಕ್ಕಿನ ವ್ಯವಸ್ಥೆಯನ್ನು ಮಾಡಿ ನಮಗೆ ಅದೊಂದು ಅವ್ರದ್ದೇ ಆದಂಥ ಒಂದಿಷ್ಟು ಜೆರಾಕ್ಸ್ಗಳನ್ನು ತಗೊಂಡು ಸಂಘದಲ್ಲಿ ನಮ್ಮನ್ನು ಆ್ಯಡ್ ಮಾಡ್ತಾರೆ. ಅದಕ್ಕೊಂದು ಹೆಸರು, ಒಂದು ID, ಅದು ಹಾಗೆ ಅಂತ ಎಲ್ಲ ಕೊಟ್ಟು ಒಂದು ತಿಂಗಳ ಹೊತ್ತಿನಲ್ಲಿ ಅದು ರಿಜಿಸ್ಟ್ರೇಷನ್ ಎಲ್ಲ ಆಗಿ ಬ್ಯಾಂಕಿಗೆ ಕನೆಕ್ಟ್ ಆಗಿ ಇದು ನಮಗೆ ಸಾಲವನ್ನು ಕೊಡೋ ಲೆವೆಲಿಗೆ ತರ್ತಾರೆ. ಮೊದಲು 10,000, ಆಮೇಲೆ 30,000, ಆಮೇಲೆ 60,000 ಟಾರ್ಗೆಟ್ ಇಟ್ಕೊಳ್ತಾ ಸಂಘದಲ್ಲಿ ಒಂದು ಉಳಿತಾಯನ ಕಟ್ಟಿಕೊಂಡು ಹೋಗುವಂಥ ಒಂದು ಪದ್ಧತಿ ಇದೆ. 10,000 ಈಗ ಮಿನಿಮಮ್ ಆಗಿ ನಾವು ಉಳಿತಾಯವನ್ನೇ ಕಟ್ಕೊಂಡು ಅದರಲ್ಲಿ ಇರ್ತೀವಿ ಅಂದರೆ ಅವರು ಇರಲಿಕ್ಕೆ ಕೊಡೋದಿಲ್ಲ. ನಾವು ಸಾಲವನ್ನು ತಗೊಳ್ಳೇಬೇಕು ಅಂತ ಹೇಳ್ತಾರೆ. ತಗೊಂಡು ನೀವು ವಾಪಸ್ ಬೇಡ ಅಂತ ತೀರಿಸ್ತೀರಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ತಗೊಳ್ಳೋದಂತೂ ಕಡ್ಡಾಯವಾಗಿ ತಗೊಳ್ಬೇಕಾಗತ್ತೆ. ಖಾಲಿ ಉಳಿತಾಯವನ್ನು ಕಟ್ಟಿಕೊಂಡು ಇರಲಿಕ್ಕೆ ಆಗೋದಿಲ್ಲ ಸಂಘದಲ್ಲಿ, ಇದು ಅವರ ಕಂಡೀಷನ್ನು. ಇನ್ನು ಮನುಷ್ಯ ಅಂತ ಹೇಳಿದ್ಮೇಲೆ ಅವನಿಗೆ ಕಷ್ಟಗಳು ಮಿತಿ ಮೀರಿದಿರುತ್ತೆ. ಅದು ಮಿಡ್ಲ್ ಕ್ಲಾಸು ಮತ್ತು ಬಡವರಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ. ಅವರು ಶಿಕ್ಷಣವನ್ನು ಅಷ್ಟು ಕಲ್ತಿರೋದಿಲ್ಲ ಮನೆಯ ಕಷ್ಟದ ವಿಷಯದಲ್ಲಿ ಬಂದಾಗ. ಮತ್ತು ಅತಿ ಬಡತನದಲ್ಲಿದ್ದವರು ಯಾವುದನ್ನು ಅಷ್ಟು ಇದು ಮಾಡೋದಿಲ್ಲ. ಖಾಲಿ ಬೆಳಗ್ಗೆ ಎದ್ದು ತಮ್ಮ ಕೆಲಸದಲ್ಲೇ ಬ್ಯುಸಿಯಾಗಿರೋ ಕಾರಣ ಅವರು ತಮ್ಮ ಜೀವನನೇ ಏನು ಅಂದರೆ ಕೆಲಸ ಅನ್ನೋ ಲೆವೆಲಿಗಿರ್ತಾರೆ. ಅಂಥವರು ಬೆಳಗ್ಗೆ ಎದ್ದ ತಕ್ಷಣ ತಮ್ಮ ಜೀವನಕ್ಕೆ ಮುಖ್ಯ ಏನು ಅಂಥ ವಿಷಯದಲ್ಲಿ ಬಂದರೆ ಅಲ್ಲೇನಾಗುತ್ತೆ ಅಂತೇಳಂದರೆ, ಬೆಳಗ್ಗೆ ಎದ್ದು ಯಾವುದೋ ಒಂದು ಸಾಲಕ್ಕೆ ಅಂತ ದುಡ್ಡು ಕೇಳಿದಾಗ ಎಲ್ಲಿ ಸಿಗಲೇ ಇಲ್ಲ ಅಂತ ಅಂದಾಗ ಮತ್ತೊಂದು ಹತ್ರ ಎಲ್ಲೋ ಹೋಗಿ ನಿಂತಿರ್ತಾರೆ. ಆ ಹೊತ್ತಿನಲ್ಲಿ ಮತ್ತೊಬ್ಬರು ಯಾರೋ 2 ಜನ ಹೇಳ್ತಾರೆ, ನಮಗೆ ಕಷ್ಟ ಇಲ್ಲಪ್ಪ, ಧರ್ಮಸ್ಥಳ ಸಂಘದ ಕೂಡಿದ್ದಕ್ಕೆ ನಮಗೆ 4-5 ಜನರ ಒಪ್ಪಿಗೆ ಮೇಲೆ ನಮಗೆ ಸಾಲ ಸಿಕ್ಕಿಬಿಡ್ತು, ನಾವೀಗ ಆರಾಮಾಗಿದ್ದೀವಿ ಅಂತ ಹೇಳಿಬಿಡ್ತಾರೆ. ಹಾಗೆ ಹೇಳಿದಾಗ ಕಷ್ಟದಲ್ಲಿರುವಂತಹ 12 ಜನರಿಗೆ ಏನು ಅನಿಸ್ಬಿಡುತ್ತೆ ಅಂದರೆ, ಅಯ್ಯೋ ನಮಗೂ ಬೇಕಾಗಿತ್ತು, ನಾವು ಸೇರ್ತೀವಿ, ನಾವು ಏನಾದ್ರು ಮಾಡ್ತೀವಿ ಅಂತ ಅದೇ ಸಂಘದಲ್ಲಿ ಸೇರಿಕೊಂಡು ಸಾಲವನ್ನು ತಗೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಒಬ್ಬರಿಗೊಬ್ಬರ ಒಪ್ಪಿಗೆ ಮುಖಾಂತರ ಇದು ಸಿಗುತ್ತೆ. ಅಂದರೆ 5-10 ಜನರ ಒಪ್ಪಿಗೆ ಇಲ್ಲದೆ ನನಗೆ ಸಾಲ ಸಿಗೋದಿಲ್ಲ. ಒಂದು ಟೀಮ್ ಅಂತ ಅಂದಮೇಲೆ ಆ ಟೀಮ್ನಲ್ಲಿ ಎಲ್ಲರ ಒಪ್ಪಿಗೆ, ಎಲ್ಲರ ಸಹಿ ಬೇಕಾಗತ್ತೆ ಪ್ರತಿಯೊಂದಕ್ಕೂ. ಇಲ್ಲಿ ಏನಾಗುತ್ತೆ ಅಂತೇಳಂದರೆ, ಆ ಅರ್ಜೆಂಟಿನಲ್ಲಿ ಮನುಷ್ಯ ಏನು ಮಾಡ್ತಾನೆ ಅಂತೇಳಂದರೆ, ಆ ಧರ್ಮಸ್ಥಳ ಸಂಘದ ವೆಬ್ಸೈಟನ್ನು ಓಪನ್ ಮಾಡಿ ಅಲ್ಲಿ ಯಾವ ಥರದ ಕಂಡೀಷನ್ ಇವೆ ಅನ್ನೋದನ್ನು ನೋಡೋದೇ ಇಲ್ಲ. ಅಲ್ಲೊಂದಿಷ್ಟು ಕಂಡೀಷನ್ಗಳಿವೆ, ಆ ಕಂಡೀಷನ್ಗಳನ್ನು ಓದಿಕೊಂಡು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಅಡ್ಡಿ ಇಲ್ಲ. ಆದರೆ ಇಲ್ಲಿ ಸಂಘದಲ್ಲಿರುವಂತಹ ಸುಮಾರು 80% ಜನರಲ್ಲಿ ಅಭ್ಯಾಸದ ಕೊರತೆ ಇರೋದರಿಂದ ಅವರು ಅದನ್ನೆಲ್ಲ ಲಕ್ಷ್ಯ ಇಟ್ಕೊಂಡು ಕುಂದಿರೋದಿಲ್ಲ, ಸೇರೋದಿಲ್ಲ. ಅವ್ರಿಗೆ ಬೇಕಾಗಿರೋದು ಸಾಲ, ಅದು ಸಿಕ್ಕಾಗತ್ತೆ. ನಾವು ಕಷ್ಟಪಟ್ಟು ಧರ್ಮಸ್ಥಳದ ದೇವರ ಹೆಸರಲ್ಲಿ ಸಾಲ ತೊಗೊಂಡಿದ್ದೀವಿ, ಅದನ್ನು ತೀರಿಸಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಬಿಟ್ಟರೆ ಮತ್ತು ಯಾವ ಬೇರೆ ಭಾವನೆ ಇರೋದಿಲ್ಲ. ಬೆಳಗ್ಗೆ ಕಟ್ಟಬೇಕು ಅನ್ನೋದು. ಶ್ರೀಮಂತರು ತಗೊಂಡು ಈ ದೇಶದಿಂದ ದುಡ್ಡನ್ನು ಓಡಿದ್ದಾರೆ. ಬಿಟ್ಟರೆ ಮಿಡ್ಲ್ ಕ್ಲಾಸು ಮತ್ತು ಬಡವರು ತಗೊಂಡು ಯಾವಾಗೂ ಓಡೋಗಿಲ್ಲ. ಕಷ್ಟ ಬಂದಾಗ ಒಂದು ದಿವಸ ಹತ್ತಿರ್ಬೋದು, ಬಿಟ್ಟರೆ ಬೇಡ ಅಂತ ಅಂದರು ಕಟ್ಟಿದ್ದಂತೂ 100% ಇದೆ.
ಹಾಗಾಗಲಿಲ್ಲ ಅಂದರೆ ಈ ಸಂಘ ಇಲ್ಲಿವರೆಗೂ ಬೆಳ್ಕೊಂಡು ಬರೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಇಲ್ಲಿವರೆಗೂ ಇದೆ ಅಂದರೆ ಅದರ ಅರ್ಥ ಅದು ಕೆಲಸ ಮಾಡಿದ್ದಾರೆ, ಅವರ ಸದಸ್ಯರು ಸಾಲವನ್ನು ಅದೇ ಥರ ವಾಪಸ್ ಕಟ್ಟಿದ್ದಾರೆ ಅಂತಲೇ ಇಲ್ಲಿವರೆಗೂ ತಡ್ಕೊಂಡು ಬಂದಿದೆ. ಇಲ್ಲ ಅಂದರೆ ಹೇಗೆ ಸಾಧ್ಯ ಆಗ್ತಿತ್ತು? ಈ ಸಂಘ ನಿಂತಿರೋದೇ ಈ 54 ಲಕ್ಷ ಜನರ ಮೇಲೆ. ಅವರೇ ಇಲ್ಲ ಅಂತೇಳಂದರೆ ಏನೂ ಇಲ್ಲ. ಹಾಗಾಗಿ ಈ ಜನಸಂಖ್ಯೆಯನ್ನು ನಂಬಿಕೊಂಡೇ ಇವರು ಒಂದಿಷ್ಟು ಕಾನೂನುಗಳನ್ನು, ಒಂದಿಷ್ಟು ನಿಯಮಗಳ ಯೋಜನೆಗಳನ್ನು ತಗೊಂಡು ಬಂದಿದ್ದಾರೆ. ಇದು ಮಾಡೇ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ. ಅದರಲ್ಲಿ ಜೀವ ಭದ್ರತೆ ಮತ್ತು ಮೈಕ್ರೋ ಬಜೆಟ್, ಮತ್ತೊಂದು ಆರೋಗ್ಯ ವಿಮೆ, ಹಾಗೆ ಈಗ LIC ಈ ಒಂದಿಷ್ಟು ಏಜೆನ್ಸಿ ತೊಗೊಂಡು ಬರೋದ್ರ ಜೊತೆಗೆ ಆಫೀಸಿಗೆ ಹೋದರೆ ನಿಮಗೆ ಪ್ಯಾನ್ ಕಾರ್ಡಿಂದ ಹಿಡ್ಕೊಂಡು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡು ಮತ್ತು ನಮ್ಮ ಗೌರ್ಮೆಂಟಿನ ಒಂದಿಷ್ಟು ಏನು ಕಾರ್ಡ್ಗಳಿದ್ದಾವೆ ಅವನ್ನು ಅವ್ರು ಮಾಡಿಕೊಡ್ತಾರೆ. ಅಲ್ಲಿ ಹೋದರೂ ಕೂಡ ನಿಮಗೆ ಅವ್ರ ಹತ್ರ ಒಂದು BC ಪಾಯಿಂಟ್ ಅಂತ ಒಂದು CSC ಸೆಂಟರಿನ ಒಂದು ID ಇರುತ್ತೆ, ಅದರಿಂದ ಅವ್ರು ಮಾಡಿಕೊಡ್ತಾರೆ. ಇದು ಅಲ್ಲಿಯ ಒಂದು ಇದು. ಪ್ರತಿಯೊಂದು ಏರಿಯಾಕ್ಕೆ ಒಂದು ಆಫೀಸ್ ಅಂತ ಮಾಡ್ಕೊಂಡಿರ್ತಾರೆ, ಅಲ್ಲೇ ಪೇಮೆಂಟ್ ಕಟ್ಟಬೇಕು ಅಂತ ಆಗಿರುತ್ತೆ. ಆ ಲೆಕ್ಕದಲ್ಲಿ ಇದು ಆಗತ್ತೆ. ಇನ್ನು ಇದರಿಂದ ಕೆಟ್ಟದ್ದಾಗಿದೆಯಾ ಒಳ್ಳೆಯದಾಗಿದೆಯಾ ಅನ್ನೋ ವಿಷಯ ಬಂದಾಗ, ನಾನು ಒಂದು 2 ಜನರ ಇಂಟರ್ವ್ಯೂವನ್ನು ತಗೊಂಡೆ. ಅವರಿಗೆ ನಾನೊಂದಿಷ್ಟು ವಿಷಯಗಳನ್ನು ಸೀದಾ ಕೇಳಿದೆ. ಅವರು ತಮ್ಮದೇ ಆದಂತಹ ಒಂದು ಏನಂತ ಡೀಟೇಲನ್ನು ಹೇಳಿದ್ರು. ಅದು ಏನು ಹೇಳಿದರು ಅಂತ ನೋಡೋಣ ಬನ್ನಿ. ನಾಗರಾಜಣ್ಣ ಬನ್ನಿ. ಬಂಗಾರಣ್ಣ, ನಾನು ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆ ಕೇಳ್ತೀನಿ, ಒಂದು 4-5 ಕರೆಕ್ಟಾಗಿ ಉತ್ತರ. ನಾನು ಸ್ವಲ್ಪ ದೂರದಲ್ಲೇ ಇರ್ತೀನಿ, ಯಾಕಂದ್ರೆ ನಂಗೆ ಪೂರ ನೀವು ಬರಬೇಕು. ಧರ್ಮಸ್ಥಳ ಸಂಘದಲ್ಲಿ ನಮ್ಮ ಗುರುಗಳು ಏನಂತಿದ್ದಾರೆ, ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಫಸ್ಟು ಅದನ್ನು ಹೇಳಿ. ಅಭಿಪ್ರಾಯ ಬಗ್ಗೆ ನಮಗೇನಿಲ್ಲ, ಆದ್ರೆ ನಾವು ಒಂದು 15-20 ವರ್ಷದಿಂದ ಸಂಘ ಮಾಡಿದ್ವಿ, ಧರ್ಮಸ್ಥಳ ಸಂಘನ. ಆದ್ರೆ ಒಳ್ಳೆ ಚೆನ್ನಾಗಿ ಆಗಿದೆ, ಏನು ತೊಂದರೆ ಇಲ್ಲ. ಸರಿ, ಅದೇ ನಿಮಗೆ ಅವರ ಅಭಿಪ್ರಾಯ ಗುರುಗಳ ಮೇಲೆ? 2001ನೇ ಇಸ್ವಿಯಿಂದ ನಾವು ಸಂಘ ಮಾಡೀವಿ. ಅದರಿಂದ ಧರ್ಮ ಸಂಘದ ಬಗ್ಗೆ ನಾವು ಉದ್ಧಾರ ಬಿಟ್ರೆ ಹಾಳಾಗಿಲ್ಲ. ಆದ್ರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನಮಗಂತೂ ಯಾವುದು ವಿಷಯ ಗೊತ್ತಿಲ್ಲ. ಈಗ ನಿಮಗೆ ಈಗ ನ್ಯೂಸ್ನಲ್ಲಿ ಏನು ಬರ್ತಿದೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಅಂದರೆ ಈಗ ನೀವು ಯೂಟ್ಯೂಬ್ನೆಲ್ಲ ಹೊಡಿ ಮತ್ತು ಫೇಸ್ಬುಕ್ನಲ್ಲೋ ಅಥವಾ TV ಚಾನಲ್ನಲ್ಲಿ ಸಾಲಗಳ ಬಗ್ಗೆ ಬಡ್ಡಿ ಜಾಸ್ತಿ ಆಗ್ತಿದೆ, ನಮಗೆ ಕಟ್ಲಿಕ್ಕೆ ಆಗ್ತಿಲ್ಲ, ಮನೇಲಿ ಬಂದು ಟಾರ್ಚರ್ ಕೊಡ್ತಿದ್ದಾರೆ, ಹಾಗೆ ಈಗ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವಾಗ ಏನಾಗ್ತದೆ ಅಂದ್ರೆ, ಇವಾಗ ಒಂದು 6 ಜನ ಗ್ರೂಪ್ ಇದ್ರೆ ಅವರಿಗೆ ಏನೋ ಒಬ್ರಿಗೆ ಆರಾಮಿರಲ್ಲ, ಏನೋ ಒಂದು ಸಮಸ್ಯೆ ಆಯ್ತು ಅಂದ್ರೆ ಅವಾಗ ಅವತ್ತಿನ ಮುಟ್ಟಿ ಕಟ್ಟಕ್ ಆಗಲ್ಲ. ಅವಾಗ ಅದು ಏನೋ ಸಮಸ್ಯೆ ಅಂದ್ರೆ ಇವಾಗ ಅವ್ರಿಗೆ ಕಟ್ಟಬೇಕಿನ ಮಾಡಂಗಿಲ್ಲ, 5 ಜನ ಸೇರಿ ಅದನ್ನ ಕಟ್ರಿ, ಒಬ್ಬನಿಗೆ ತ್ರಾಸ ಆದ್ರೆ ಅಂತ ಹೇಳ್ತಾರೆ. ಅವಾಗ ನಾವೇನಂತವಿ, ಇವಾಗ 5-6 ಜನ ನಾವಿದ್ರೆ 6 ಜನರಲ್ಲಿ 5 ಜನ ಅವರು ಕೆಲವರು ಕಟ್ಟಂತ ಪೊಸಿಷನ್ ಇದ್ರೆ ಕಟ್ತಾರೆ. ಅವರು ಕೂಲಿ ಮಾಡ್ಕೆ ತಿನ್ನೋದ್ರಿಂದ ಅವರಿಗೂ ಸಮಸ್ಯೆ ಆಗಿರ್ತದೆ, ಅವ್ರಿಗೆ ಕಟ್ಟದೆ ತೊಂದರೆ ಆಗಿರ್ತದೆ. ಅದಕ್ಕಾಗಿ ನಾನೇನಂದ್ರೆ 1 ವಾರ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ಕಷ್ಟ ಇದ್ದಾಗ ಒಂದು ಸಮಸ್ಯೆ ಆದಾಗ ಆ ದುಡ್ಡಿಗೆ ಅವ್ರು ಮೋಸ ಮಾಡಲ್ಲ. 1 ವಾರ ಆಗದಿದ್ರು ನೆಕ್ಸ್ಟ್ ವಾರಿಗೆ ಹಾಕೇ ಹಾಕ್ತಾರೆ. ಈಗ ಗ್ರಾಮೀಣ ದುಡ್ಡಿಲ್ಲ ಅಂತ ಇಟ್ಕೊಳ್ರಿ, ಇವತ್ತು ನಾನು 1000 ರೂಪಾಯಿ ಕಟ್ಟಬೇಕು. ಯಾವುದಕ್ಕೆ? ಧರ್ಮಸ್ಥಳ ಸಂಘಕ್ಕೆ ಕಟ್ಟಬೇಕು. ಅಕಸ್ಮಾತ್ 100 ರೂಪಾಯಿ ಕಮ್ಮಿ ಆಯ್ತು, ಹೌದಾ? ನೆಕ್ಸ್ಟ್ ವಾರ ನಾವು ಹಾಕ್ತೇವಲ್ಲ, ಅದನ್ನ ಮಾಡ್ಬೇಕು ಅವರು. ನಾವು ಹಾಕ್ತೇವಿಲ್ಲ. ಈಗ ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ. ಅದು ಇವತ್ತಾಗೇನಾಯ್ತು ನಿಮ್ಮ ಸಂತಿಗೆ, ಅದು ನೀವು 200 ರೂಪಾಯಿಗೋಸ್ಕರ ಗುದ್ದಾಡ್ಬಿಟ್ರಿ. ಹೌದು, ಆ 200 ರೂಪಾಯಿನ ನೀವು ಮುಂದಿನ ವಾರ ಹಾಕಿ ಕಟ್ಟುವಂತ ಪರ್ಮಿಷನ್ ನಿಮ್ಗೆ ಇರಬೇಕು. ಇದ್ರೆ ಒಳ್ಳೇದು ಅಂತ ನಿಮ್ಗೆ. ಯಾಕಂದ್ರೆ ನೀವು ಮತ್ತೊಬ್ಬರ ಭಿಕ್ಷೆ ಬಿಡೋ ಲೆವೆಲ್ ಇಲ್ಲ ಅಂತ. ಆಕಸ್ಮಿಕವಾಗಿ ನಾವು ಸಂಘ ತೆಗೆಯೋದು ಯಾಕೆ, ನಾವು ತುಂಬತವನ ಧೈರ್ಯಕ್ಕೆ ಮಾತ್ರ ತೆಗಿತೇವೆ ನಾವು, ಹೌದಾ? ಆದ್ರೆ ಅಂತ ಮೂಮೆಂಟ್ ಆಕಸ್ಮಿಕವಾಗಿ ಏನೋ ಹೆಚ್ಚು ಕಮ್ಮಿ ಆಗ್ಬಿಡ್ತೈತಿ. ಅವಾಗ ಹಂಗಂತ ನೀವ ಕೊಟ್ರಿ 300 ರೂಪಾಯಿ ಕೊಟ್ರಿ, ಹೌದಾ? ನಿಮ್ಮ ಅಮ್ಮನ ಕೈ ಎಷ್ಟು ಕೊಟ್ರಿ? ಈಗ ಇನ್ನೊಂದು ಏನಾಗೈತೆ ಅಂದರೆ, ಒಬ್ಬರೋ ಇಬ್ಬರದ್ದು ಈ ವಿಡಿಯೋ ಎಕ್ದಮ್ ವೈರಲ್ ಆಗ್ತಿದ್ದಾವೆ ಯೂಟ್ಯೂಬ್ನಲ್ಲಿ ಮತ್ತು ಎಲ್ಲ ಬದಿಗೆ ನಾನು ನೋಡಿದ್ದೀನಿ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ 40% ಬಡ್ಡಿ, 50% ಬಡ್ಡಿ, ನಮಗೆ ಭಾಳ ತ್ರಾಸ ಆಗ್ತಾಯಿತ್ತು, ನಾವೊಂದು ಗುಂಪು ಮಾಡಿಕೊಂಡು ಧಿಕ್ಕರಿಸೋಣ ಅಂತ ಹೇಳ್ತಿದ್ದಾರೆ. ಅದು ನಿಮಗೇನಾರು ಮನೆ ಹತ್ರ ಬಂದು ತ್ರಾಸ ಕೊಟ್ಟಿದ್ದಾರೆ ಯಾರಾದರೂ? ಮನೆ ಹತ್ರ ಅಂತ ಅಂದರೆ ನಾವು ಶಿಸ್ತಾಗಿ ಸಂಘ ತಕ್ಕೊಂಡು ಸಂಘ ಕಟ್ಕೊಂತ ಇದೀವಿ ಅಂದರೆ ನಮ್ಗೆ ಸಮಸ್ಯೆ ಕೊಡಲ್ಲ. ಅಕಸ್ಮಿಕ ಅದೇ ಅದು ಇರೋದೆ ಅಂದರೆ, ಅದು ಈಗ ಏನಾಗ್ತದ್ರಿ, ನೀವು ಬ್ಯಾಂಕ್ನಲ್ಲೇ ಹೋಗಿ ಎಲ್ಲೇ ಹೋಗ್ಲಿ ತಗೊಂಡಾಗ ಕಟ್ಟೋದು ನಮ್ಮ ಧರ್ಮ. ಅದನ್ನು ನೀವು ಕಟ್ಟಲೇಬೇಕು, ತಗೊಳ್ಳೇಬೇಕು. ಇನ್ನು ವಿಶೇಷ ಒಕ್ಕೂಟ ಅಂತ ಏನೋ ಒಂದು ಮಾಡ್ತಾರೆ, ಒಕ್ಕೂಟ ಮೀಟಿಂಗ್ ಅಂತ ಮಾಡ್ತಾರೆ.
ಆ ಟೈಮ್ನಲ್ಲಿ ನೀವು ಹೋಗಿರ್ತೀರಿ, ಅವಾಗ ನಿಮ್ಗೆ ಬಡ್ಡಿ ಬಗ್ಗೆ ಅಥವಾ ನಿಮ್ಗೆ ಇದ್ರ ಬಗ್ಗೆ ತಿಳಿಸಿ ಹೇಳಿ ಹೇಳ್ತಾರೋ ಹೇಳೋದು ಒಂದೇ ಅಷ್ಟ ಬಿಟ್ರೆ ಕಡೆ ನೆಕ್ಸ್ಟ್ ಮಾಡೋದು ಮತ್ತೆ ಅವ್ರು ಹೆಂಗ್ ಮಾಡ್ತಾರೆ ಹಂಗೆ ಮಾಡ್ತಾರೆ ಬಿಟ್ರೆ ಬಾಕಿದ್ ಯಾವುದೂ ಇಲ್ಲ. ಅದು ಮತ್ತೇನು ಅಂದ್ರಣ, ಇವಾಗ 6 ಜನ ಗ್ರೂಪ್ ಇದ್ರೆ ಇವಾಗ ಇದು ನಿರಂತರ ಬಂದಿದೆ. ನಿರಂತರ ಬಂದ್ರೆ 6 ಜನರ ಗ್ರೂಪ್ ನಲ್ಲಿ ಸಂಘಕ್ಕೆ ಒಂದು ಅಥವಾ 2 ಕೊಟ್ರೆ ಅಡ್ಡಿಲ್ಲ, ಎಲ್ಲಾದ್ರೂ ಮಾಡ್ರಿ ಅಂತಾರೆ. ಅದು ವರ್ಷಕ್ಕೆ ನಾವ್ ಒಂದಿಷ್ಟು ತುಂಬಬೇಕಲ್ಲ, ಅದೇ ಒಬ್ಬರಿಗೆ 5 ಜನ ಹೋದಲ್ಲ ಒಂದೇ ಕೊಡ್ಬೇಕು. ಹಂಗಂತ ನಿಮ್ಮ ಸಂಘದಲ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ, ನೀವು ಹೊಂದಾಣ್ಕೊಂಡು ಇನ್ನೂರ್ಗೂ ಎಲ್ಲ ಪ್ರಾಬ್ಲಮ್ ಅಂತ ಅಂದ್ರೆ ಏನ್ ಗೊತ್ತಾ, ಇವಾಗ ಸ್ವಲ್ಪ ಬಡ್ಡಿ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡ್ಬೇಕು. ನೀವು ಒಗ್ಗೂಟದಲ್ಲಿದ್ದಾಗ ಹೇಳ್ತಾರೆ ಅವರು ಕಮ್ಮಿ ಇದೆ ಅಂತ ಹೇಳ್ತಾರೆ, ಒಕ್ಕೂಟದಲ್ಲಿ ಕಡಿಮೆ ಇದೆ ಅಂತ. ಆದ್ರೂ ನಮ್ಗೆ ಸ್ವಲ್ಪ ಇದು ಅನಿಸ್ತದೆ ಹಂಗೆ ಅನಿಸ್ತದೆ ಅನ್ನೋದ್ರೆ ಇವಾಗ ಬ್ಯಾಂಕಿಂದ ಆಮೇಲೆ ಬ್ಯಾಂಕಿಂದ ಇದು ನೋಡಿದಾಗ ಸ್ವಲ್ಪ ಜಾಸ್ತಿ ಅನಿಸ್ತದೆ. ಒಂದು ಈಗ ಹಬ್ಬ ಹರಿಜನ ಟೈಮ್ನಾಗ ಮೊದಲು ನಿಮಗೆ ಕಟ್ಟೆ ಹೋಗ್ಬೇಕು ಅಂತಿದ್ರು, ಈಗ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಒಂದಿನ ಮುಂದೆ ಅಥವಾ ಹಿಂದೆ ಮಾಡ್ತಿದ್ದಾರೆ, ಬದಲಾವಣೆ ಮಾಡ್ಯಾರ. ಆದ್ರೆ ಒಂದಿಷ್ಟು ಕಾನೂನುಗಳು ಬದಲೇ ಆಗ್ಬೇಕು ಅಂತ ನಿಮ್ಮ ಅಭಿಪ್ರಾಯ. ಆದ್ರೆ ಸಂಘದಲ್ಲಿ ನಾಳೆ ಹಬ್ಬ, ನಾಳೆ ನಾವು ಸಂಘ ತುಂಬಬೇಕು ಅನ್ನೋ ಮನಸ್ಸಿನಾಗ ಇರ್ತೈತಿ. ಹೌದು, ಹೌದಾ? ಅವ ಸಂತಿ ಮಾಡ್ಬೇಕು, ಹಬ್ಬ ಮಾಡ್ಬೇಕು, ಕರೆದು ಹಬ್ಬ ಮಾಡ್ಬೇಕು. ಅವ ದುಡ್ಡು ಅವತ್ತಿನ ಮೂಮೆಂಟ್ಗೆ ಏನಾಕತಿ, ದುಡ್ಡು ಅಲ್ಲಿ ಬೇಕು, ಸಂತಿ ಮಾಡ್ತಿರೋ ಸಂಘ ಕಟ್ಟಿ. ಅದಕ್ಕಾಗಿ ಅವತ್ತು ಈಗ ಮಾಡಿದ್ದಾರೆ, ಒಂದು ದಿವಸ ಮುಂದೆ ಹಾಕಿದ್ದಾರೆ. ಆಕಸ್ಮಿಕವಾಗಿ ನಾವು ಅಷ್ಟೆಲ್ಲ ಕಷ್ಟ ಪಡ್ತೇವೆ ಅಂತ ಯಾಕೆ ಸಂಘ ತೆಗಿಬೇಕು? ನಾವು ಬಡವರಾಗಿದ್ದಕ್ಕೆ ನಾವು ಹರ್ಕತ್ ಐದ ಸಂಘ ತೆಗೆದ್ ನಾವು. ಹೌದಾ? ನೀವು ಸಂಘನೂ ಮಾಡಿ ಕೇಳ್ರಿ, ಅದನ್ನೂ ಕಟ್ರಿ, ಇದು ಅಂದ್ರೆ ಆಗಲ್ಲ. ಅಂದ್ರೆ ಸ್ವಲ್ಪ ಒಂದು ವಾರ ಏನೋ ಟೈಮ್ ಕೊಡಬೇಕು. ಈಗ ಆರೋಗ್ಯ ಸಮಸ್ಯೆ, ನಿಮ್ಮ ಲೆಕ್ಕದಲ್ಲಿ ಆರೋಗ್ಯ ಸಮಸ್ಯೆ ಇದ್ದಾಗ ಒಂದು ಸ್ವಲ್ಪ ಸಂಘದ ವತಿಯಿಂದ ಎಲ್ಲರೂ ಹೇಳಿದಾಗ ಅಥವಾ ಕಟ್ಲಿಕ್ಕೆ ಹೋದ ಮನುಷ್ಯ ಹೇಳಿದಾಗ, ಇಲ್ಲ ಆ ಮನುಷ್ಯ ಕಟ್ಟಿಲ್ಲ, ಅವ್ರಿಗೆ ಆರಾಮಿಲ್ಲ ಅಂದಾಗ ಇದ್ದಷ್ಟನ್ನು ಕಟ್ಕೊಂಡು ಹೋಗ್ಬೇಕು. ಒಂದು ವಾರ ಬದಲಾವಣೆ ಮಾಡ್ಕೊಡ್ಬೇಕಂತ. ನಿಮ್ಗೆ ಫೋನ್ ಪೇ ಬಗ್ಗೆ ಎಷ್ಟಾದ್ರೂ ಗೊತ್ತಾ? ಯೂಸ್ ಮಾಡ್ಲಿಕ್ಕೆ ಬರ್ತದ? ಅಲ್ಲ, ಇವಾಗ ನಮ್ ಫೋನ್ ಪೇ ಇದೆ. ಅಲ್ಲಲ್ಲ, ನಾನು ಕೇಳ್ತೀನಿ, ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಬರ್ತದ? ಅಕಸ್ಮಾತ್ ನಿಮಗೆ ಫೋನ್ ಪೇ ಒಳಗೆ ಅಕೌಂಟಿಗೆ ಡೈರೆಕ್ಟ್ ನೀವು ಅದರ ದುಡ್ಡನ್ನ ಕಟ್ಟಿ ಅಂತ ಹೇಳಿದ್ರೆ ನಿಮ್ಗೆ ಕಟ್ಲಿಕ್ಕೆ ಬರುತ್ತಾ? ಅಂದ್ರೆ ನಾನು ಇದನ್ನ ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಬರುವಂತವರಿಗೆ ಫೋನ್ ಪೇದಲ್ಲಿ ಕಟ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದಾದ್ರೆ, ಈಗ ಒಂದಿಷ್ಟು ಜನರಿಗೆ ಯಾರಿಗೂ ಹೋಗಿ ಫೋನ್ ಪೇ ಮಾಡಿ ಅವ್ರಿಗೆ 20 ರೂಪಾಯಿ ಕೊಟ್ಟು ದುಡ್ಡು ತರಬೇಕು. ಇವಾಗ ಏನಾಗಿದೆ ಅಂದ್ರೆ ಸರ, ಇವಾಗ ಒಂದ್ ಸಂಘದಲ್ಲಿ ನಾವು ಇವತ್ತು ಕಟ್ಬೇಕು 10 ಗಂಟೆಗೆ 10 ಗಂಟೆಗೆ ಕಟ್ಬೇಕಂತಂದ್ರೆ ಅವ್ರ ನಮ್ಗೆ ದುಡ್ಡು ಇರೋದಿಲ್ಲ. ಅದೇ ನಾನು ಬೇರೆ ಕಡೆ ಒಂದು ಸಿಗ್ತದೆ, ಒಂದು ಫೋನ್ ಪೇ ಮಾಡ್ತಾನೆ ಅಂದಾಗ 20 ರೂಪಾಯಿ ಅವರು ಅನುಸರಿಸ್ಕೊಂಡು ಹೋಗ್ಬೇಕು. ಒಂದು 20 ರೂಪಾಯಿ 10 ರೂಪಾಯಿ ಇಸ್ಕೊಳ್ಳೋದನ್ನೇನು ಕೊಡಲ್ಲಮ್ಮ, ಕೊಡಲ್ಲ. ಇಲ್ಲಿ ನೀವು ಕೊಟ್ಟೋದ್ರ ಜೊತೆಗೆ ಅಲ್ಲಿ 20 ರೂಪಾಯಿ ಕೊಟ್ಟು ಅವತ್ತಿನ ದಿವಸ ದುಡ್ಡು ತರಬೇಕು. ಅದಕ್ಕಾಗಿ ನಾನು ಹೇಳೋದು, ಫೋನ್ ಪೇ ಮಾಡಿದ್ರೆ ನಿಮಗೆ ಒಂದು 10-20 ರೂಪಾಯಿ ಉಳಿತಾವೆ. ನಮ್ಮಿಂದ ನಾವು ಫೋನ್ ಪೇ ಮಾಡೋದು ನಮಗೆ ಉಳಿತಾಯ. ಒಂದು ರಿಕ್ವೆಸ್ಟ್ ಮಾಡ್ಕೇವ ಅಂತ ಇದೆ. ನಾ ಅದಕ್ಕೆ ನಿಮಗೆ ಕೇಳಿದೆ, ನಿಮಗೆ ಯೂಸ್ ಮಾಡ್ಲಿಕ್ಕೆ ಬರುತ್ತಾ? ಯಾಕಂದ್ರೆ ಲಕ್ಷ ಜನರಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಸಾಲ ಕೊಟ್ಟಂತ ಲಕ್ಷ ಜನರೊಳಗೆ ಸುಮಾರು 80% ಜನರಿಗೆ ಅಭ್ಯಾಸದ ಅಗತ್ಯ ಇರೋದಿಲ್ಲ. ಆಮೇಲೆ ಫೋನ್ ಪೇ ಮಾಡೋದು ಅಂತಾನೆ ಗೊತ್ತಾಗಲ್ಲ, ಫೋನ್ ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಾಗಲ್ಲ. ನೀವು ಒಕ್ಕೂಟದಲ್ಲಿ ಹೋಗಿ ಕೇಳಿದಾಗ, ಈಗ ನಾನು ನಿಮ್ಮ ಹಾಗೆ ಒಂದು ಸದಸ್ಯನೇ, ಆದರೆ ನಾನು ಕೇಳಿದಾಗ 45% ವಾರಕ್ಕೆ ಬೀಳುತ್ತೆ ಹಾಗೆ ಹೀಗೆ ಅಂತಾರೆ. ಈ ಒಂದು ವಾರ ನೀವು ಕಟ್ಟಲಿಲ್ಲ ಅಂದರೆ 2ನೇ ವಾರಕ್ಕೆ 80 ಪೈಸೆ ಹಾಕಿ ಕಟ್ಟಬೇಕಾಗ್ತೈತಿ. ಅದಕ್ಕಾಗಿ ನಾವು ಕಟ್ಟಿ ಅಂತ ಒತ್ತಾಯ ಮಾಡ್ತೀವಿ ಅಂತ ಹೇಳ್ತಾರೆ. 12% ಇತ್ತು, ಈಗ ಅದು 14% ಹೋಗಿದೆ ಅಂತ. ಬಡ್ಡಿ ಜಾಸ್ತಿ ಆಗೈತಿ. 12% ಬಡ್ಡಿನ ಸ್ವಲ್ಪ 9 ಇತ್ತು, 9 ಹೋಗಿ 11, 12, 12 ಆತು. ಈಗ 14% ಬಂದಿದೆ. ಅದು ಅಲ್ಲ, ವಾತಾವರಣದಲ್ಲಿ ಅಪ್ಡೇಟ್ ಆದಂಗೆ ವರ್ಷ ಕಳೆದಂಗೆ ಖರ್ಚುಗಳು ಜಾಸ್ತಿ, ಅದಕ್ಕಾಗಿ ಜಾಸ್ತಿ ಮಾಡ್ತಾರೆ. ಆದ್ರೆ ಅವರಿಗೆ ಆದಂತ ಒಂದಿಷ್ಟು ಕಾರಣಗಳು ಇರ್ಬೋದು. ಇವಾಗ ನಮ್ಗೆ ನೋಡ್ರಿ, ಸಂಘದ ಬಗ್ಗೆ ಏನ್ ಯಾವುದೇ ಪ್ರಾಬ್ಲಮ್ ಇಲ್ಲ, ಒಳ್ಳೇದಾಗಿದೆ. ಆಮೇಲೆ ನಮ್ಗೆ ಅವ್ರ ಬಗ್ಗೆ ಗೌರವ ಇಲ್ಲ ಅಂತ ಗೌರವ. ಈಗ ಬಡವರಿಗೆ ನೀವು ಬ್ಯಾಂಕ್ ನಲ್ಲಿ ಹೋದ್ರೆ ತುರಂತವಾಗಿ ಸಾಲ ಸಿಗಲ್ಲ. ಕೆಲವರಿಗೆ ಒಳ್ಳೆ ತಗೊಂಡು ಒಳ್ಳೇದಾಗ್ತದೆ, ಕೆಲವರು ತಗೊಂಡು ಒಳ್ಳೇದನ್ನ ಕೆಟ್ಟದ್ ಮಾಡೋದು ನಮ್ಗಂತೂ ಒಳ್ಳೇದಾಗೈತೆ. ಇಲ್ಲ ಅಂತ ಒಂದ್ ತೋಟ ಗದ್ದಿ ಕೃಷಿ ತಗೊಂಡ್ರೆ ನಮ್ಗೆ ಒಳ್ಳೆ ದುಡಿಮೆನ ಆಗೈತಿ, ಒಳ್ಳೇದು ಆಗೈತಿ. ಅದರಿಂದ ಒಂದ್ ಮನಿಗೆ ಸಾಲ. ಇನ್ನೂ ಒಂದು ಹೇಳ್ಬೇಕಂದ್ರೆ, ಅವರು ಸಾಲ ಕೊಡಬೇಕಾರೆ ಯಾವ್ದ್ರ ಬಗ್ಗೆ ಸಾಲ ತಗೊಂತೀರಿ ಅನ್ನ ಪ್ರಶ್ನೆ ಫಸ್ಟ್ ಕೇಳ್ತಾರ. ಅವಾಗ ಹಂಗೆ ಹರ್ಕತ್ ಏನೋ ಇರ್ಬೋದು, ಆದ್ರೂ ಕೂಡ ಕೃಷಿನೋ ತೋಟನೋ ಯಾವ್ದ ಹೇಳ್ಬೋದು ನಾವು. ಅದನ್ನ ಹೇಳಿ ನಾವು ಸಾಲ ತಗೊಂತೇವೆ, ಅದನ್ನ ತೀರಿಸ್ಲೇಬೇಕು ಹಂಗನೆ. ಯಾಕಂದ್ರೆ ಮತ್ತೆ ತೀರಿಸ್ಲಿಲ್ಲ ಅಂದ್ರೆ ಅದು ಅನ್ಯಾಯ ಆಗ್ತದೆ. ದುಡ್ಡು ತಗೊಂಡೈತಲ್ಲ ಅದ್ರಾಕ 3/4%. ಈಗ ಒಂದಿಷ್ಟು ನಾನು ದೇವ್ರ ವಿಷಯ ಅಂತ ಹೇಳಿದ ತಕ್ಷಣ ಹೇಳಿದೆ ನಾನು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಒಂದು ವಿಷಯ ಬರ್ತಾ ಉಂಟು. ವೀರೇಂದ್ರ ಹೆಗಡ್ರ ದೇವಸ್ಥಾನ ಧರ್ಮಸ್ಥಳದ ಹೆಸರನ್ನ ಇಟ್ಕೊಂಡು ಇದನ್ನ ಮೀಟರ್ ದಂಧೆ, ಬಡ್ಡಿ ದಂಧೆ ಮಾಡ್ತಿದ್ದಾರೆ ಅನ್ನೋ ವಿಷಯನೂ ಬರ್ತಾವೆ. ಅವೆಲ್ಲ ಉಪಯೋಗ ಇಲ್ಲ, ಆ ಥರ ಅನ್ಸಲ್ಲ. ಮೀಟ್ರದ ಈಗ ದೇವ್ರ ಹೆಸರು ಇಡಬಾರ್ದಾಗಿತ್ತು, ದೇವ್ರ ಹೆಸರು ಇಟ್ಕೊಂಡು ಮೀಟರ್ ದಂಧೆ ಮಾಡ್ತಿದ್ದಾರೆ. ಅದರಿಂದ ಉಪಯೋಗ ಏನಿಲ್ಲ. ಇಟ್ಕೊಂಡು ಅವ್ರು ಇದು ಮಾಡಕ್ ಹೋದ್ರೆ ಹಂಗೆ ಅಂತ ಹೇಳಿ ದೇವ್ರು ಹಾಳಾಗಲ್ಲ, ಅವ್ರು ಹಾಳಾಕಾರ ಇಷ್ಟ.
ಹಂಗೆ ಅಂತೇಳಿ ಧರ್ಮಸ್ಥಳ ದೇವ್ರ ಬಗ್ಗೆ ನೆನೆಸ್ಕೊಂಡು ಶಿಸ್ತಾಗಿ ಕೆಲಸ ಮಾಡ್ಕೊಂತ ಹೋದ್ರೆ ಯಾವ ಮನುಷ್ಯನಿಗೆ ಏನು ಸಮಸ್ಯೆನೂ ಇಲ್ಲ. ಸರಿ ಆಯ್ತು, ಹಂಗೆ ಧನ್ಯವಾದ. ಹಾಂ, ಧನ್ಯವಾದ. ನೋಡಿದ್ರಲ್ಲ, ಈ 2 ಜನರು ನನ್ನ ಮನೆಯಲ್ಲಿ ಹಿಂದೆ ಕೆಲಸಕ್ಕೆ ಬಂದಾಗ ಇವ್ರ ಹತ್ರ ನಾನು ಒಂದಿಷ್ಟು ವಿಷಯಗಳ ಬಗ್ಗೆ ಕೇಳಿದೆ ಪ್ರಶ್ನೆಗೆ. ಅವರ ಹತ್ರ ಎಲ್ಲದಕ್ಕೂ ಉತ್ತರ ಇತ್ತು. ಹಾಗೆಯೇ ಅವರವೇ ಆದಂಥ ಒಂದಿಷ್ಟು ವಿಷಯಗಳು ಕೂಡ ಇದ್ದವು. ಅವನ್ನು ಕೂಡ ಅವರು ಅನಿಸಿಕೆ ಮುಖಾಂತರ ಹೇಳ್ಕೊಂಡ್ರು. ಈಗ ನಾನು ಒಂದಿಷ್ಟು ವಿಷಯಗಳನ್ನು ಯೋಜನೆಯಲ್ಲಿ ಬದಲಾವಣೆ ಯಾಕೆ ಒಂದಿಷ್ಟು ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದಿಷ್ಟು ಫೋಟೋಗಳಿವೆ ನನ್ನ ಹತ್ರ. ಒಂದು ನಿಮಿಷ ಹಾಕ್ತೀನಿ. ಈಗ ನೋಡಿ, ಈ ಬೋರ್ಡ್ನಲ್ಲಿ ನೀವು ನೋಡ್ತಾ ಇದ್ದೀರಿ, ಧರ್ಮಸ್ಥಳ ಸಂಘದಲ್ಲಿ LIC ಮಾಡುವ ಕುರಿತು ನನ್ನ ಹತ್ರ ಇರುವಂತಹ ಒಂದು ಮಾಹಿತಿಯನ್ನು ನಿಮಗೆ ನಾನು ಹಂಚ್ಕೊಳ್ತೀನಿ. ಧರ್ಮಸ್ಥಳ ಸಂಘ LICಯ ಏಜೆಂಟ್ ಆಗಿದೆ. ಇದನ್ನು ಅವರು ತಮ್ಮ ವೆಬ್ಸೈಟ್ನಲ್ಲೇ ಬರ್ಕೊಂಡಿದ್ದಾರೆ. ಈಗ ನೀವು LIC ಅಂತ ಅಂದರೆ ಏನು ಅರ್ಥ ಅಂದರೆ, ಏಜೆಂಟ್ ಅಂದರೆ ಸಾಮಾನ್ಯವಾಗಿ ನೀವು ಎಲ್ಲಾದರೂ ನಿಂತ್ಕೊಂಡಾಗ ಯಾರಾದರೂ LIC ಏಜೆಂಟ್ ಬಂದ್ಕೊಂಡು ಒಂದು LIC ಮಾಡ್ತೀರಾ ನಮ್ಮ ಕಡೆಗೆ, ನಾವು ಒಂದು ಒಳ್ಳೆಯ ಯೋಜನೆಯನ್ನು ಕೊಡ್ತೀವಿ ನಿಮಗೆ ಅಂತ ಕೇಳ್ತಾರೆ. ನೀವು ಅದನ್ನು ಮಾಡಿದಾಗ ಅವರಿಗೆ ನೀವು ಎಷ್ಟು ವರ್ಷದ LICಯನ್ನು ತಗೊಳ್ತೀರಿ ಅದರ ಬೇಸಿಕ್ ಮೇಲೆ ಅವರಿಗೆ ನೀವು ವರ್ಷ ಕಂತು ಕಟ್ಟಿದಾಗ LICಗೆ ಅದರಲ್ಲಿ ಒಂದಿಷ್ಟು ಹಣ ಯಾರು ಏಜೆಂಟ್ ನಿಮ್ಮ ಕೈಯಲ್ಲಿ ಮಾಡಿಸಿರ್ತಾರೋ ಅವರಿಗೆ ಹೋಗಿ ಮುಟ್ಟುತ್ತೆ. ಉದಾಹರಣೆಗೆ ನೀವು 10,000 LICನ ಡೈರೆಕ್ಟಾಗಿ ಆಫೀಸ್ನಲ್ಲಿ ಹೋಗಿ ವೆಬ್ಸೈಟಿನ ಮುಖಾಂತರ ಮಾಡಿದರೆ ಅದು 8,000ದಲ್ಲಿ ಮುಗಿಯುತ್ತೆ ಅಂತ ಆದರೆ ಇಲ್ಲಿ 10,000 ತಗೊಳ್ತಾರೆ. ಯಾಕಂದರೆ ಇವರಿಗೆ ಏಜೆಂಟಿಗೆ ಕೊಡಬೇಕಾಗಿರುತ್ತೆ ಒಂದಿಷ್ಟು ಹಣವನ್ನು. ಹಾಗಾಗಿ ಇಲ್ಲಿ ಜಾಸ್ತಿ ಆಗುತ್ತೆ. ಆಯಿತಾ? ಇಲ್ಲೇ ಅಂತಲ್ಲ, ಏಜೆಂಟ್ ಕಡೆ ಎಲ್ಲೇ ಮಾಡಿದ್ರೂ ಜಾಸ್ತಿ ಆಗುತ್ತೆ. ಅದೇ ಲೆಕ್ಕದಲ್ಲಿ ಧರ್ಮಸ್ಥಳ ಸಂಘವೂ ಕೂಡ LICಯ ಒಂದು ಏಜೆಂಟಿನ ಲೈಸೆನ್ಸನ್ನು ಪಡೆದುಕೊಂಡಿದೆ. ಹಾಗೆಯೇ LICಯೂ ಕೂಡ ಭಾರತೀಯ ವಿಮಾನ ನಿಗಮವು ಕೂಡ ಇದೇ ನಮ್ಮ ಧರ್ಮಸ್ಥಳ ಸಂಘಕ್ಕೋಸ್ಕರ ಒಂದಿಷ್ಟು 2-3 LICಗಳನ್ನು ಮಾಡಿದೆ. ಅದೇ LICಯನ್ನು ಇವರು ಜಾಸ್ತಿ ಕೊಡಿಸ್ತಾರೆ ನಮಗೆ. ಈಗ ಇದು 1 ಲಕ್ಷದ ಮೇಲೆ ಸಾಲ ತಗೊಂಡವರಿಗೆ ಕಡ್ಡಾಯವಾಗಿ ನೀವು ಮಾಡಲೇಬೇಕು LICನ ಅಂತ ಹೇಳ್ತಾರೆ. ಇದು ನೀವು ಸೆಕ್ಯೂರಿಟಿಗೋಸ್ಕರ ಅಂತ ನಮಗೆ ಕಂಡೀಷನ್ನ ಹೇಳ್ತಾರೆ. ಅದರ ಮಧ್ಯೆ ಜೀವ ಭದ್ರತೆ ಅಂತ ಬೇರೆ ಮತ್ತೆ ನಮ್ಮ ಕೈಯಿಂದ ಇಸ್ಕೊಳ್ತಾರೆ. ಆ ಜೀವ ಭದ್ರತೆ ಇರೋದು ಮತ್ತು ಇದು ಯಾಕೆ ಅಂತ ನನಗೆ ಇನ್ನೂ ಒಂದು ಸ್ವಲ್ಪ ಕ್ಲಿಯಾರಿಟಿ ಇಲ್ಲ. ಆದರೆ ಇದರಿಂದ ಆಗಿದೆಯೋ ಅಥವಾ ಮತ್ತೊಂದರಿಂದ ಆಗಿದೆಯೋ ಗೊತ್ತಿಲ್ಲ. ನನ್ನ ಊರಿನಲ್ಲೇ ಒಬ್ಬರಿಗೆ ಸಂಘದಿಂದ ಸಾಲ ತಗೊಂಡು ಆ ಮನುಷ್ಯ ತೀರಿದಾಗ ಅವರಿಗೆ ಕಟ್ಟಿರುವ ಹಣ ವಾಪಸ್ ಬಂದಿದೆ. ಎಷ್ಟು ಕಟ್ಟಿದಾರೋ ಅಷ್ಟು ಬಂದು ಉಳಿದಿರೋದು ಮನ್ನಾ ಆಗಿದೆ. ಆದರೆ ಅದು ಈ LICಯಿಂದ ಆಗಿದೆಯೋ ಅಥವಾ ಜೀವ ಭದ್ರತೆಯಿಂದ ಆಗಿದೆಯೋ ಅನ್ನೋದು ನನಗೆ ಗೊತ್ತಿಲ್ಲ. ಇದನ್ನು ನೀವು ಧರ್ಮಸ್ಥಳ ಸಂಘದ ಒಕ್ಕೂಟ ಏನಾಗುತ್ತೆ ಆ ಒಕ್ಕೂಟದಲ್ಲಿ ನೀವು ಒಂದು ಸತಿ ಕೇಳ್ಕೊಳ್ಬೇಕು. ಜೀವ ಭದ್ರತೆ ಇದ್ದ ಮೇಲೆ ಮತ್ತು ಇದು ಯಾಕೆ ಅಂತ ನೀವು ಕೇಳಿಕೊಂಡು ಒಂದು ಸತಿ ಕ್ಲಿಯಾರಿಟಿ ತಗೊಳ್ಳಿ. ಈಗ ನಾನಿಲ್ಲಿ ಇದನ್ನು ಹೇಳ್ತಿರೋದು ಇದರಲ್ಲಿ ಉಳಿತಾಯ ಯಾಕಂದರೆ ಯಾರಿಗೆ ಉಪಯೋಗ ಆಗ್ತಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಧರ್ಮಸ್ಥಳ ಸಂಘದಲ್ಲಿ ಈಗಿನ ಒಟ್ಟು ಸದಸ್ಯರು ಅವರ ಲೆಕ್ಕದಲ್ಲಿ ಹೇಳಬೇಕಾದ್ರೆ 54,61,081 ಅಷ್ಟು ಜನ ಇದ್ದಾರೆ. ಈಗ ಒತ್ತಾಯ ಮಾಡಿದ್ರೂ ಕೂಡ ಒತ್ತಾಯ ಮಾಡಲೇಬೇಕು ನೀವು ಅಂತ ಹೇಳಿದ್ರೂ ಸಹಿತ ಒಂದಿಷ್ಟು ಜನ ಮಾಡದೇ ಇರೋರು ಇರ್ತಾರೆ ಅಂತಲೇ ಇಟ್ಕೊಳ್ಳಿ. ಅವರೊಂದು 8 ಲಕ್ಷ ಜನ ಮಾಡಲೇ ಇಲ್ಲ ಅಂತ ಇಟ್ಕೊಂಡ್ರು ಕೂಡ 46,61,081 ಜನ ಏನು LIC ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ 1 ಲಕ್ಷದ LIC ಮಾಡಿಸ್ತಾರೆ ಅಂತಲೇ ಇಟ್ಕೊಳ್ಳೋಣ, ಬೇಡ ಭಾಳ ದೊಡ್ಡದು ಬೇಡ, 1 ಲಕ್ಷದ LICನೇ ಮಾಡಿಸ್ತಾರೆ ಅಂತ ಇಟ್ಕೊಂಡ್ರು ಕೂಡ ಇಷ್ಟು ಜನ 1 ವರ್ಷಕ್ಕೆ ಆ LIC ಕಂತು ಇವರು ಡೈರೆಕ್ಟಾಗಿ ನಮ್ಮ ಹತ್ರ ತಗೊಳ್ಳೋದಿಲ್ಲ. ತಮ್ಮ ಸಂಘದಲ್ಲೇ ತೆಗೆದು ಕಟ್ಟಿ ವಾರದ ಮುಖಾಂತರ ತಗೊಳ್ತಾರೆ. ಅಂದರೆ 100-150 ಅನ್ನೋದು ಈ ನಿಮ್ಮ ಸಾಲದ ಜೊತೆಗೆ ಇದನ್ನು ಸೇರಿಸ್ಕೊಂಡು ಅವರು ತಗೊಳ್ತಾರೆ. ಅದಕ್ಕೆ 1 ವರ್ಷಕ್ಕೆ 150 ರೂಪಾಯಿ ಬಡ್ಡಿ ಅಂತ ಇಟ್ಕೊಂಡ್ರೂ ಕೂಡ 1 ವರ್ಷಕ್ಕೆ ನಾನು ಹೇಳ್ತಿರೋದು ತಿಂಗಳಲ್ಲ, 1 ವರ್ಷಕ್ಕೆ ಆ LICನ ನೀವು ಒಂದು 10,000 ಕಟ್ತೀರಿ ಅಂದರೆ ಅದಕ್ಕೆ 10,000ಕ್ಕೆ ಅವರು 150 ರೂಪಾಯಿ ಬಡ್ಡಿ ಹಾಕಿದ್ರು ಕೂಡ ಅಲ್ಲಿ ಅವರಿಗೆ 6,99,16,215 ರೂಪಾಯಿ ಸಿಗುತ್ತೆ. ಖಾಲಿ ಏನು ಈ LICಯ 150 ರೂಪಾಯಿ ಬಡ್ಡಿ ತೊಗೊಂಡಿದ್ದಕ್ಕೆ ಕಂತಿಗೆ ಇವರು ಕಟ್ಟಿರ್ತೇವೆ ಅನ್ನೋ ಕಾರಣಕ್ಕೆ ಬಡ್ಡಿ. ಯಾಕಂದರೆ ಅವರು ನಿಮಗೆ ಸಾಲವಾಗಿ ಕೊಟ್ಟು ಅವ್ರ ಕಂತನ್ನು ಅವರಲ್ಲಿ ಮುಂದೆ ಕಟ್ಟಿರ್ತಾರೆ, ನಿಮ್ಮ ಕೈಯಲ್ಲಿ ಇಲ್ಲಿ ವಸೂಲಿ ಮಾಡ್ಕೊಳ್ತಾರೆ. ಎಲ್ಲೇ ಹೋದರೂ ಬಡ್ಡಿ ಅಂತ ಕೊಡಲೇಬೇಕು ನಿಮಗೆ. ನೀವು ಒಂದೇ ಸತಿಗೆ ಇಸ್ಕೊಂಡು
ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಒಂದು 5,000 10,000 ಸಂಘಕ್ಕೆ ಹೋಗಿ ಕಟ್ಟಿಬಿಡ್ತೀವಿ ಅಂತ ಹೇಳಂದರೆ ಈ 150 ರೂಪಾಯಿ ಉಳಿಯುತ್ತೆ ಒಂದು ವರ್ಷಕ್ಕೆ. ಆದರೆ ನಮಗೇನು ಅನಿಸುತ್ತೆ ಅಂದರೆ ಒಂದು ವರ್ಷಕ್ಕೆ 150 ರೂಪಾಯಿ ಅಂದರೆ ತಿಂಗಳಿಗೆ ಒಂದು 4 ರೂಪಾಯಿನೋ 5 ರೂಪಾಯಿನೋ ಅಥವಾ 6 ರೂಪಾಯಿನೋ ಬೀಳುತ್ತೆ, ಏನು ದೊಡ್ಡ ಮಹಾಬಿಡಿ ಅಂತ ನಾವು ಲೆಕ್ಕ ಹಾಕ್ತೀವಿ. ಆದರೆ ಇಲ್ಲಿ 46,61,081 ಜನರಿಗೆ LIC ಮಾಡಿರೋ ಸಲುವಾಗಿ ಮಾಡಿಸಿದ್ದಾರೆ. ಅವರು 150 ರೂಪಾಯಿ ಬಡ್ಡಿ ತಗೊಂಡ್ರು ತಿಂಗಳಿಗೆ 6,99,16,215 ರೂಪಾಯಿ ಖಾಲಿ ಇರುವಾಗ ಬಡ್ಡಿಯಿಂದ ಬರುತ್ತೆ. ಆಯಿತಾ? ಇನ್ನು ಇವರು LICಯ ಏಜೆಂಟು ಕೂಡ ಆಗಿದ್ದಾರೆ. ಹಾಗಾಗಿ ಪ್ರತಿ LICಯ ಕಂತು ಕಟ್ಟಿದಾಗ ಮನುಷ್ಯ ಈ ಏನು ಮೇಲೆ ನಾನು ಹೇಳ್ತಿದ್ದೀನಿ 46,61,081 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಇವರು ಪ್ರತಿಯೊಬ್ಬರು ಪ್ರತಿ ವರ್ಷವೂ LIC ಕಟ್ಟಿದಾಗ ನೀವು ಕಂತಿನ ಮುಖಾಂತರ ಕಟ್ಬೋದು. ಆದರೆ ಇವರು ಹೋಗಿ ಪೂರ್ಣ ಪೇಮೆಂಟನ್ನು ಅವರಲ್ಲಿ ಮಾಡಿಬಿಡ್ತಾರೆ ಸಂಘದ ವತಿಯಿಂದ. ಹಾಗಾಗಿ ಇವರಿಗೆ ಅವರ ಏಜೆಂಟ್ ಆಗಿರೋದಕ್ಕೆ ಆ LICಯಿಂದ ಪ್ರತಿ ಒಂದು LICಯಿಂದ ನನ್ನ ಲೆಕ್ಕದಲ್ಲಿ 500 ರೂಪಾಯಿಂದ 600 ರೂಪಾಯಿ ಕಮಿಷನ್ ಸಿಗುತ್ತೆ. ಒಂದು ಅಲ್ಲಿ ಇವರಿಗೆ ಬೇಡ ಅಂತೇಳಂದ್ರೂ 500ರಿಂದ 600 ಕೋಟಿ ರೂಪಾಯಿ ಫಾಯ್ದಾ ಆಗುತ್ತೆ. ಬೇಡ ಅಂದರೂ ಬೇಡ 600 ಆಗಲಿ 100ರಿಂದ 150 ಕೋಟಿ ಅಂತೂ ಇನ್ಕಮ್ ಇದೆ. ಇದು ಅವರು ಹೇಳ್ಕೊಳ್ಬೇಕು ಅಂತ 1 ಲಕ್ಷದ ಸಾಲ ಹಾಗಂತ ಉಪಯೋಗ ಇಲ್ವಾ? ಉಪಯೋಗ ಇದೆ. ಈಗ ಮಾಡಿರುವಂಥ ಮನುಷ್ಯ ಏನಾದರೂ ಡೆತ್ ಆಗಿ ಹೋಗಿದ್ದರೆ ಅಥವಾ 15 ವರ್ಷದ ನಂತರ ನಿಮಗೆ ಹಣ ಸಿಗೋದಿಲ್ವೇ? LICಯಿಂದ ಸಿಗುತ್ತೆ. ಪ್ರತಿಯೊಬ್ಬರು ವಿಚಾರ ಇದನ್ನೂ ಮಾಡಬೇಕು. ಈಗ ನೀವು ಮನೆಯಲ್ಲಿ ಸಾಲ ಮಾಡಿಕೊಂಡು ಕೆಲಸ ಮಾಡ್ತಿರ್ತೀರಿ, ಒಂದು LIC ಮಾಡ್ಕೊಳ್ಳಿ ಅಂದರೆ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ. ಈ ಲೆಕ್ಕದಲ್ಲಿ ನಿಮಗೆ ಒಂದು LICನೂ ಆಗುತ್ತೆ, ಆದರೆ ದುಡ್ಡು ಕಟ್ಟಿದ್ದು ಗೊತ್ತಾಗೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಇದನ್ನು ಮಾಡಿಸಿದ್ದಾರೆ. ಆದರೆ ಇಲ್ಲಿ 150 ರೂಪಾಯಿ ಲೆಕ್ಕದಲ್ಲಿ ಹಾಕಿದ್ರು ಎಲ್ಲರ ಹಣವನ್ನು ಸೇರಿಸಿದರೆ ಇಷ್ಟು ದುಡ್ಡು ಇವರಿಗೆ ಬಡ್ಡಿ ಮುಖಾಂತರ ಹೋಗುತ್ತೆ. ಇದು ದೇವಸ್ಥಾನದ ಒಳ್ಳೆಯ ಕೆಲಸಕ್ಕೆ ಖರ್ಚಾಗತ್ತೋ ಅಥವಾ ಇನ್ನು ಸಂಘದಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ತಾರೋ ಅಥವಾ ನಮಗೆ ಕೊಡಲಿಕ್ಕೆ ಯೂಸ್ ಮಾಡ್ಕೊಳ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವರ ಬಿಸ್ನೆಸ್ಸು. ಆದರೆ ನಮಗೆ LICಯನ್ನು ಕೊಡಬೇಕಾದ್ರೆ ಚಾಯ್ಸನ್ನು ನಮಗೆ ಕೊಡೋದಿಲ್ಲ. ನಮ್ಮ ಹತ್ರ ಪ್ರೂಫನ್ನು ತಗೊಳ್ತಾರೆ. ಆದರೆ ಈ LIC ನಿಮಗೆ ಮುಖ್ಯನಾ ಅಥವಾ ನಾವು ದುಡ್ಡನ್ನು ಕಟ್ಟೋರು ನಾವು ಆದಮೇಲೆ LICಯನ್ನು ಚಾಯ್ಸ್ ಮಾಡುವಂಥ ಅಧಿಕಾರವೂ ನಮಗೆ ಇರಬೇಕು. ಆದರೆ ಇವರು LICಯನ್ನು ಚಾಯ್ಸ್ ಮಾಡಲಿಕ್ಕೆ ಅಧಿಕಾರವನ್ನು ಕೊಡೋದಿಲ್ಲ. ಸೀದಾ ತಮಗೆ ಯಾವುದು ಒಂದು ಮಾಡಬೇಕು ಅನಿಸುತ್ತೋ ಅದನ್ನು ಅಂದ್ಕೊಂಡು ಬಾಂಡನ್ನು ನಮ್ಮ ಕೈಯಲ್ಲಿ ಕೊಡ್ತಾರೆ. ಹಾಗಾಗಿ ಇದರ ಬಗ್ಗೆ ನೀವು ಉಪಯೋಗ ಯಾರಿಗೆ ಅನ್ನೋದನ್ನು ನೀವು ಮೊದಲು ತಿಳ್ಕೊಳ್ಬೇಕು. ಹಾಗೆಯೇ ಇನ್ನೊಂದು ವಿಷಯವನ್ನು ಬಗ್ಗೆ ಚರ್ಚೆ ಮಾಡೋಣ. ಅದೇ ಬಂತು. ಎರಡನೇದು, ಧರ್ಮಸ್ಥಳ ಸಂಘದಲ್ಲಿ ಫೋನ್ಪೇ ಮಾಡೋ ಕುರಿತು ಚರ್ಚೆಯನ್ನು ಮಾಡೋಣ. ಸಂಘದಲ್ಲಿ ಹಣ ಕೊಡಬೇಕಾದ್ರೆ ನಿಮಗೆ ಸೀದಾ ಅಕೌಂಟಿಗೆ ದುಡ್ಡು ಹಾಕ್ತಾರೆ. 1 ರೂಪಾಯಿ ಅಕಸ್ಮಾತ್ ಬರಬೇಕು ಅಂದರೂ ಸೀದಾ ಅಕೌಂಟನ್ನು ಜೆರಾಕ್ಸನ್ನು ಕೊಡಬೇಕಾಗತ್ತೆ. 1,000 ರೂಪಾಯಿ ಅಕೌಂಟಿಗೆ ಬಂದಿದೆ ಅನ್ನೋದೊಂದು ಮೆಸೇಜನ್ನು ಕೊಟ್ಟ ಮೇಲೆ ಬಾಕಿ ದುಡ್ಡು ಅಕೌಂಟಿಗೆ ಜಮಾ ಆಗುತ್ತೆ. ಇದು 3 ಲಕ್ಷದಿಂದ ಹಿಡ್ಕೊಂಡು 10,000ದವರೆಗೆ ಲೋನ್ ಇದ್ದರೂ ಕೂಡ ಇದೇ ಅವರ ರೂಲ್ಸ್ ಆಗಿದೆ. ಆದರೆ ಅವರಲ್ಲಿ 80% ಜನರಿಗೆ ಅಭ್ಯಾಸದ ಒಂದು ಕಷ್ಟ ಇದೆ, ಅವರು ಓದೋದು ಕಮ್ಮಿ ಅಂತ ನಾನು ಆವಾಗೇ ಹೇಳಿದ್ದೀನಿ. ಹಾಗೆಯೇ ಫೋನ್ಪೇ ಯೂಸ್ ಮಾಡಲಿಕ್ಕೆ ಬರೆದಂಥವರು ಒಂದಿಷ್ಟು ಜನ ಇದ್ದಾರೆ. ಹಾಗಾಗಿ ಕ್ಯಾಶ್ ವ್ಯವಹಾರದಲ್ಲಿ ನಡೆಯುತ್ತೆ ಒಂದಿಷ್ಟು ವ್ಯವಹಾರಗಳು ಸಂಘದಲ್ಲಿ. ಆದರೆ ಕಲ್ತಂಥವರು ಈಗಿನ ಟೆಕ್ನಾಲಜಿಯನ್ನು ಯೂಸ್ ಮಾಡಲಿಕ್ಕೆ ಬರೋವಂಥವರು ಒಂದಿಷ್ಟು ಜನ ಹುಡುಗರು ಆ ಸಂಘದಲ್ಲಿ ಸಾಲವನ್ನು ತೆಗೆದಿದ್ದಾರೆ, ಹೆಣ್ಮಕ್ಳು ಸಾಲವನ್ನು ತೆಗೆದಿದ್ದಾರೆ. ಅವರು ಡೈರೆಕ್ಟಾಗಿ ಫೋನ್ಪೇ ಮುಖಾಂತರ ನಾವು ಹಣವನ್ನು ಕಟ್ಟಿ ಆ ಫೋನ್ಪೇದಲ್ಲಿ ಒಂದು ಟ್ರಾನ್ಸಾಕ್ಷನ್ ID ಅಂತಿರುತ್ತೆ. 15ರಿಂದ 25 ನಂಬರಿಂದ ಒಂದು ಟ್ರಾನ್ಸಾಕ್ಷನ್ ID ಪ್ರತಿ ಒಂದು ಸತಿ ದುಡ್ಡು ಕಳಿಸಿದಾಗ ಜನ್ರೇಟ್ ಆಗುತ್ತೆ. ಆ ಜನ್ರೇಟ್ ಆಗಿರುವಂತಹ ನಂಬರನ್ನು ನಮ್ಮ ಬುಕ್ಕಿನಲ್ಲಿ ಹೋಗಿ, ಅಂದರೆ ಸಂಘದ ಬುಕ್ಕಿನಲ್ಲಿ ಹೋಗಿ ನಮ್ಮ ಹೆಸರಿನ ಮುಂದೆ ಬರೆದು ನಮ್ಮ ಪೇಮೆಂಟ್ ಹಣವನ್ನು ಅಲ್ಲಿ ಮಾಡಿ ನಾವು ಮುಟ್ಸಿದ್ದೀವಿ ಅಂತ ಬರೆದ್ರೆ ಡೈರೆಕ್ಟಾಗಿ ಅಕೌಂಟಿಗೆ ಜಮಾ ಆಗುತ್ತೆ ಹಣ. ಅಂದರೆ ಧರ್ಮಸ್ಥಳ ಸಂಘದ ಅಕೌಂಟಿಗೆ ಜಮಾ ಆಗುತ್ತೆ. ಇದರಿಂದ ಉಪಯೋಗ ಏನು ಅಂತೇಳಂದರೆ, ದುಡಿಮೆ ಮಾಡಿದಾಗ ಕೈಯಲ್ಲಿ ದುಡ್ಡು ಇಲ್ಲದಂತ ಇದ್ದವರು ಅಕೌಂಟ್ನಲ್ಲಿರುವ ಹಣವನ್ನು ತಗೊಳ್ಳಿಕ್ಕೆ ಹೋದರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದಿಷ್ಟು ATMಗಳು ಅಥವಾ ಬ್ಯಾಂಕ್ಗಳು 24 ತಾಸು ಇರೋದಿಲ್ಲ. ಉದಾಹರಣೆಗೆ ನಮ್ಮೂರಿನಲ್ಲಿ ಬ್ಯಾಂಕ್ 5 ಗಂಟೆಗೆ ಬಂದಾಗಿಬಿಡುತ್ತೆ, ATM 5 ಗಂಟೆಗೆ ಬಂದಾಗುತ್ತೆ. ಬೆಳಗ್ಗೆ 7 ಗಂಟೆಗೆ ನಾವು ದುಡ್ಡು ಕಟ್ಟಬೇಕು ಅಥವಾ 5 ಗಂಟೆಗೆ ದುಡ್ಡು ಕಟ್ಟಬೇಕು ಅಂತ ಹೋದರೆ ATM ಚಾಲೂ ಇರದ ಕಾರಣ ಮತ್ತಾರೋ ಒಬ್ಬನ ಹತ್ರ ಹೋಗಿ ನಾವು ಫೋನ್ಪೇ ಮಾಡ್ತೀವಿ, ನನಗೆ ದುಡ್ಡು ಬೇಕು 1,500 2,000 ಕೊಡು ಅಂತ ಹೇಳಿದ್ರೆ ಆ ಪಾರ್ಟಿ 25 ರೂಪಾಯಿಯಿಂದ 30 ರೂಪಾಯಿಯಿಂದ 10 ರೂಪಾಯಿಯಿಂದ 25 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾನೆ. ಅಂದರೆ ನಮ್ಮ ಕಷ್ಟದ ಲೆಕ್ಕದಲ್ಲಿ ಅದು ವಿಚಾರಣೆ ಅವರು ಚಾರ್ಜನ್ನು ಮಾಡ್ತಾರೆ.
ಅಲ್ಲಿ 20 ರೂಪಾಯಿ ಕೊಟ್ಕೊಂಡು ನಾವು ಧರ್ಮಸ್ಥಳ ಸಂಘಕ್ಕೆ ಹಣ ಕಟ್ಟಬೇಕು, ಮತ್ತು ಅಲ್ಲಿನೂ ಬಡ್ಡಿ ಕಟ್ಟಿ ಇಲ್ಲಿನೂ ಕಟ್ಟಬೇಕು. ಒಂದಿಷ್ಟು ಜನರ ಹಣೆ ಬರ ಇದೆ ಹಿಂಗಾಗ್ತಿರೋದ್ರಲ್ಲಿ. ನೀವು ಡೈರೆಕ್ಟ್ ಅಕೌಂಟಿಗೆ ಹಾಕಲಿಕ್ಕೆ ಕೊಟ್ಟರೆ ಎಷ್ಟೋ ಜನರಿಗೆ ಉಪಯೋಗ ಆಗುತ್ತೆ, 10-20 ರೂಪಾಯಿ ಉಳಿಯುತ್ತೆ. ಜೊತೆಗೆ ನಿಮ್ಮ ಹಣವನ್ನು ಕಲೆಕ್ಟ್ ಮಾಡಲಿಕ್ಕೆ ಏನು ಅಧಿಕಾರಿಗಳು ಬರ್ತಾರೆ ಅವರ ಮೇಲಿನ ಸ್ವಲ್ಪ ಹೊರೆ ಕಮ್ಮಿ ಆಗುತ್ತೆ. ಯಾಕಂತೇಳಿದ್ರೆ ಎಲ್ಲರೂ ಅಂತೂ ಫೋನ್ಪೇ ಮಾಡಲಿಕ್ಕೆ ಆಗೋದಿಲ್ಲ. ಮಾಡೋರು ಫೋನ್ಪೇ ಮಾಡಿದ್ರೆ ಆಗಿರೋ ಹಣ ಡೈರೆಕ್ಟ್ ಜಮಾ ಆಗುತ್ತೆ. ಇನ್ನು ಉಳಿದಿರೋರು ಕ್ಯಾಶ್ ಕಟ್ಟೋರು ಬಂದವರು ಕ್ಯಾಶ್ ಕಟ್ತಾರೆ, ಆ ದುಡ್ಡನ್ನು ತಗೊಂಡು ಹೋಗ್ಕೊಂಡು ಬ್ಯಾಂಕಿಗೆ ಕಟ್ಟಲಿಕ್ಕೆ ಅವರಿಗೆ ಸುಲಭ ಆಗುತ್ತೆ ಅಂತ ನನ್ನದು. ಇದನ್ನು ಮಾಡಿದ್ರೆ ಬಹಳ ಉತ್ತಮವಾಗಿ ಇರ್ತಿತ್ತು. ಇದನ್ನು ಯಾಕೆ ಮಾಡ್ತಿಲ್ಲ ಅನ್ನೋದು ನನಗೆ ಪ್ರಶ್ನಾರ್ಥಕ ಚಿಹ್ನೆ ಆಗಿ ಕೂತ್ಕೊಂಡಿದೆ. ಯಾಕಂತೇಳಿದ್ರೆ ನಾನು ಈ ವಿಷಯವನ್ನು ಡೈರೆಕ್ಟಾಗಿ ಸಂಘದ ಅಧಿಕಾರಿಗಳಿಗೆ ಒಂದು ದಿವಸ ಕೇಳಿದ್ದಿದೆ, ಆದರೆ ಅವರು ಅದನ್ನು ಅಲಕ್ಷ್ಯವಾಗಿ ತಿರಸ್ಕರಿಸ್ತಾರೆ. ಹಾಗೆಯೇ ಮತ್ತೊಂದು ವಿಷಯದ ಬಗ್ಗೆ ನಿಮಗೆ ಕ್ಲೀನ್ ಕೊಡ್ತೀನಿ. ಸಂಘದಲ್ಲಿ ನೀವು ಇದ್ದಾಗ ಈ ಕೆಳಗೆ ನೀವು ಒಂದು ಹತ್ರ ನೋಡಿದ್ರಿ, ಈ 3000 ರೂಪಾಯಿ ಯಾವುದು ಗೊತ್ತಾ ನೋಡಿ. ಹಾಂ, ಇಲ್ಲಿ ಕೆಳಗೆ ಬರೆದಿದೆಯಲ್ಲ 3965 ರೂಪಾಯಿ, ಇದು ಯಾವುದು ಅಂತ ಹೇಳಿದ್ರೆ ನೀವು 20 ರೂಪಾಯಿ, 10 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಲೆಕ್ಕದಲ್ಲಿ ಉಳಿತಾಯನ ಕಟ್ಟಿರ್ತೀರಿ. ಆ ಹಣ ಅಲ್ಲಿ ಜಮಾ ಆಗಿರೋದು ಅದು ನಮಗೆ ವಾಪಸ್ ಕೊಡ್ತಾರೆ ಸಂಘವನ್ನು ಬಿಟ್ಟಾಗ ಅಂತ ಹೇಳ್ತಾರೆ. ಆದರೆ ನಾವು 20 ರೂಪಾಯಿ ಬೇಡ, 50 ರೂಪಾಯಿ ಬೇಡ, ನಾವು 100 ರೂಪಾಯಿವರೆಗೂ ಲೆವೆಲ್ನಲ್ಲಿ ಮಾಡ್ಕೊಂಡು ಕಟ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಅವರು ಕಂಡೀಷನಿಗೆ ಒಪ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಉಳಿತಾಯವನ್ನು ಅವರು ತಗೊಳ್ಳಿಕ್ಕೆ ರೆಡಿ ಇಲ್ಲ, ನಾವು ಕಟ್ತೀವಿ ಅಂದರೆ ಅದರ ಸಾಲ ಮಾತ್ರ ತಗೊಳ್ಳಿ ಅಂತ ಹೇಳ್ತಾರೆ. ಈ ಹಣವನ್ನು ಅಲ್ಲಿಟ್ಟರೆ ನಮಗೆ ಉಪಯೋಗ ಆಗ್ತಿತ್ತು, ಕಷ್ಟ ಕಾಲದಲ್ಲಿ ಸೇವಿಂಗ್ ಆಗ್ತಿತ್ತು ಅಂತ ನಾವು ಎಷ್ಟೋ ಸತಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇದನ್ನು ಅವರು ತಗೊಳ್ತಾ ಇಲ್ಲ. ಹಾಗಾಗಿ ಅದರ ಬಗ್ಗೆನೂ ಒಂದಿಷ್ಟು ಅವರು ವಿಚಾರವನ್ನು ಜನರ ಮುಖಾಂತರ ಒಕ್ಕೂಟದಲ್ಲಿ ಹೇಳಬೇಕು ಅನ್ನೋದು. ಹಾಗೆಯೇ ಮೂರನೇ ಆಪ್ಷನ್ನು ಒಂದು ಹೇಳಿಬಿಡ್ತೀನಿ. ಇದು ಒಂದು ದೊಡ್ಡ ಪಾಯಿಂಟು, ಇದರ ಬಗ್ಗೆ ನಾನು ತಿಳಿಸಲೇಬೇಕು. ಇದು ನಿರಂತರ ಪುಸ್ತಕವನ್ನು ಸಂಘದಲ್ಲಿ ನೀಡೋ ಬಗ್ಗೆ ಒಂದು ವಿವರಣೆಯನ್ನು ನೀಡ್ತೀನಿ. ಸಂಘದಲ್ಲಿ ಸಾಲ ತೆಗೆದಂಥವರು ಹಿಡಿದು ಸಾಲ ಮಾಡದೇ ಇದ್ದಂತಹ ಎಲ್ಲ ಗ್ರೂಪ್ನಲ್ಲಿರುವಂಥ ಪ್ರತಿಯೊಬ್ಬರೂ ಸಂಘದಲ್ಲಿ ಈ ಬುಕ್ಕನ್ನು ತಗೊಳ್ಬೇಕು ಅಂತ ಕಡ್ಡಾಯ ಮಾಡ್ತಾರೆ. ಆವಾಗ ನಾವು ಒಪ್ಪದೇ ಇದ್ದರೆ ಸುಮ್ಮನಿದ್ದು ಸಾಲವನ್ನು ಹಾಕಿದಾಗ ಆ ಸಾಲವನ್ನು ಯಾಕೆ ಕೊಡಬೇಕು, ನೀವು ತಗೊಳ್ಳೋರೇನು, ಮತ್ತು ಸಾಕ್ಷಿಗಳೆಲ್ಲರೂ ಸರಿ ಇದ್ದಾರೆ ಅಂತ ನೋಡಲಿಕ್ಕೆ ಅಂತ ಒಂದು ಟೀಮು ಬಂದಾಗ ಆ ಟೀಮ್ನವರು ಮೊದಲು ಬುಕ್ಕನ್ನು ನೀವು ಯಾಕೆ ತಗೊಳ್ತಿಲ್ಲ ಅಂತಲೇ ಕೇಳೋದು. ಪ್ರತಿಯೊಬ್ಬರಿಗೂ ಬುಕ್ಕನ್ನು ನೀವು ತಗೊಳ್ಳೋದು ಕಡ್ಡಾಯವಾಗಿ ತಗೊಳ್ಬೇಕು ಅಂತ ಅವಾಗ ಹೇಳ್ತಾರೆ. ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಸಾಲಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅಂತಾರೆ. ಆವಾಗ ಈಗ ನಾನು ಉದಾಹರಣೆಗೆ ನಾನು ಸಾಲವನ್ನು ಹಾಕಿದ್ದೀನಿ ಅಂದರೆ ನನಗೆ ಸಾಲದ ಅರ್ಚನೆ ಇರುತ್ತೆ, ಹಾಗಾಗಿ ನಾನು ಹ್ಞೂ ಅಂತ ಹೇಳ್ತೀನಿ, ನಾನು ಅದರದ್ದು ಚಂದಾದಾರನಾಗ್ತೀನಿ. ಹಾಗೆಯೇ ತಂತಿ ಇರುವಂತಹ ತನ್ನ ಟೀಮನ್ನು ಚಂದಾದಾರರಾಗಿ ಮಾಡ್ತಾರೆ. ಅದರಲ್ಲಿ ಅಕಸ್ಮಾತು ಸಂಘದಲ್ಲಿ ಗಂಡ ಹೆಂಡತಿ ಬೇರೆ ಬೇರೆ ಸಂಘದಲ್ಲಿದ್ದು, ಉದಾಹರಣೆಗೆ ನಾನೊಂದು ಸಂಘದಲ್ಲಿ ನನ್ನ ಹೆಂಡತಿ ಒಂದು ಸಂಘದಲ್ಲಿ ಅಕಸ್ಮಾತ್ ಇದ್ದರೆ ಆ ಹೆಂಡತಿಯ ಪುಸ್ತಕ ತಗೊಳ್ತಿದ್ರೆ ಗಂಡನಿಗೆ ಕೊಡೋದಿಲ್ಲ, ಗಂಡನಿಗೆ ಕೊಟ್ಟರೆ ಹೆಂಡತಿಗೆ ಕೊಡೋದಿಲ್ಲ. ಇದೊಂದನ್ನು ಬಿಟ್ಟುಕೊಂಡು ಫ್ರೀಯಾದ ಎಲ್ಲರಿಗೂ ಅವರು ಬುಕ್ಕನ್ನು ಕೊಡ್ತಾಯಿದ್ದಾರೆ. ಅದರ ಖರ್ಚು ವೆಚ್ಚವನ್ನು ನೋಡೋದೇ ಆದರೆ ಧರ್ಮಸ್ಥಳ ಸಂಘದಲ್ಲಿ ಈಗಿನ ಒಟ್ಟು ಸದಸ್ಯರು 54,61,081 ಜನ. ಇದು ನಾನು ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ವೆಬ್ಸೈಟ್ನಲ್ಲಿ ಆಲ್ರೆಡಿ ಅವರೇ ಹಾಕಿರುವಂಥ ನಂಬರು. ಇದು ಈಗ ಹೆಚ್ಚು ಆಗಿರ್ಬೋದು, ಕಮ್ಮಿನೂ ಆಗಿರ್ಬೋದು, ಯಾಕಂದರೆ ಅಲ್ಲಿ ಅಪ್ಡೇಟ್ ಮಾಡಿದ ಹಾಗೆ ಕಾಣ್ತಾ ಇಲ್ಲ. ಆಯಿತಾ? ಈಗ ಪುಸ್ತಕ ಬೇಡ ಅಂತ ಹೊರಗಡೆ ಇದ್ದವರು ಅಕಸ್ಮಾತ್ ಒಂದು 6 ಲಕ್ಷ ಜನ ತಗೊಳ್ತಾ ಇಲ್ಲ, ಅಥವಾ ಗಂಡ ಹೆಂಡತಿ 2 ಜನ ಸೇರಿದ್ದು ಗಂಡ ತಗೊಳ್ತಿದ್ದಾನೆ ಅನ್ನೋ ಕಾರಣಕ್ಕೆ ಹೆಂಡತಿ ತಗೊಳ್ತಾ ಇಲ್ಲ ಅಂತಂದರೆ 6 ಲಕ್ಷ ಜನ ಅಕಸ್ಮಾತ್ ಬೇಡ ಅಂತ ಉಳಿದವರು ಬಿಟ್ಟರು ಕೂಡ ಪುಸ್ತಕವನ್ನು 48,61,081 ಜನ ಉಳಿತಾರೆ. ಇವರೆಲ್ಲರಿಗೂ ಅಕಸ್ಮಾತಾಗಿ ಇವರು ಬುಕ್ಕನ್ನು ಹಂಚ್ತಾರೆ ಪ್ರತಿ ತಿಂಗಳ. ಅಂದರೆ ಒಂದು ಬುಕ್ಕಿಗೆ 15 ರೂಪಾಯಿ ಅಂತ ಫಿಕ್ಸ್ ಆಗಿದೆ. ಅಲ್ಲಿ ಆಗುತ್ತೆ ಒಂದು ತಿಂಗಳಿಗೆ ಇವರಿಗೆ ಆದಾಯ 7,29,16,215 ರೂಪಾಯಿ. ಇದು ಪ್ರತಿ ಒಂದು ತಿಂಗಳಿಗೆ. ಇದನ್ನು 12 ತಿಂಗಳಿಗೆ ಓಕೆ ಮಾಡಿದ್ರೆ ಒಂದು ವರ್ಷಕ್ಕೆ 87,49,94,580 ರೂಪಾಯಿ ಆಗುತ್ತೆ. ಇಷ್ಟು ದೊಡ್ಡ ಅಮೌಂಟು ಈ ಬುಕ್ಕಿನ ಏನು ಕಂಪನಿ ಇದೆ ಅಲ್ಲಿಗೆ ಹೋಗುತ್ತೆ. ನೀವು ಇಲ್ಲಿ ವಿಶೇಷವಾಗಿ ತಿಳ್ಕೊಳ್ಬೇಕು, ಸಂಘದ ವತಿಯಿಂದ ಯಾವುದನ್ನೇ ಸಿಕ್ಕರೂ ಕೂಡ ಅದು ಇವರ ಅಂಗಸಂಸ್ಥೆಯಾಗಿರುತ್ತೆ. ಈ ನಿರಂತರ ಬುಕ್ಕು ಕೂಡ ಧರ್ಮಸ್ಥಳದ ವತಿಯಿಂದ ಬರುವಂಥದ್ದು. ಅವ್ರದ್ದೇ ಅಲ್ಲಿದೆ ಒಂದು ಪ್ರಕಾಶವಾಗಿ ಬರುತ್ತೆ, ಇದು ಅಲ್ಲೇ ಪ್ರಿಂಟ್ ಆಗುತ್ತೆ.
ಅದು ಬೇರೆಯವರಿಗೂ ಕೂಡ ಇವರು ಹಂಚ್ತಾರೆ. ಸಂಘವನ್ನು ಬಿಟ್ಟು ಹೊರಗೆ ಈ ಏನು ದೊಡ್ಡ ಜನಸಂಖ್ಯೆ ಇದೆ ಇವರೆಲ್ಲರಿಗೂ ಹಂಚಿದರೆ ಇದರ ದುಡಿಮೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಒತ್ತಾಯಪೂರ್ವಕವಾಗಿ ಇದನ್ನು ಇಲ್ಲಿ ಹಂಚ್ತಿದ್ದಾರೆ. ಈ 87 ಕೋಟಿ ವರ್ಷಕ್ಕೆ ಏನು ಹೇಳ್ತಿದ್ದೀನಿ ನಾನು, 87.5 ಕೋಟಿ ಅಂದಾಜಿನ ದುಡ್ಡು. ಇದು ಸಂಘದ ಜನರಿಗೆ ಉಪಯೋಗ ಇಲ್ಲ. ಇದು ಬೇರೆಯವರ ಅದರ ಪ್ರಿಂಟ್ ಆಗೋದು ಬೇರೆಯವರು, ಅದನ್ನು ನಡೆಸ್ತಿರೋರು ಬೇರೆಯವರು. ಆದರೆ ಇವರು ಅಂಗಸಂಸ್ಥೆ ಅದು ಧರ್ಮಸ್ಥಳದ್ದು. ಹಾಗಾಗಿ ಆ ದುಡ್ಡು ಅಲ್ಲಿ ಹೋಗುತ್ತೆ. ಇದರಿಂದ ನಮಗೆ ಉಪಯೋಗ ಏನು? ಹಾಗಂತ ಬುಕ್ಕು ಒಳ್ಳೆಯದಲ್ಲ ಅಂತ ಹೇಳೋದಿಲ್ಲ. ನಾನೇ ಖುದ್ದು ನೋಡಿದ್ದೀನಿ ತೆಗೆದು, ಪ್ರತಿಯೊಂದು ಡೀಟೇಲ್ ಒಳ್ಳೆಯದಾಗಿರುತ್ತೆ. ಸಂಘಕ್ಕೆ ಒಂದು ಬುಕ್ನಂತ ಕೊಟ್ಟರೆ 15 ರೂಪಾಯಿ ಗುಣಿಲೆ 48 ಒಂದು ತಿಂಗಳಿಗೆ ಅಂತ ಆದರೆ, ಯಾಕಂದ್ರೆ ಒಂದು 150ರಿಂದ 300 ರೂಪಾಯಿ ಒಳಗೆ ಬರುತ್ತೆ ಅಂದರೆ ಎಲ್ಲ ಸಂಘದ ಸದಸ್ಯರು ದುಡ್ಡು ಹಾಕ್ಕೊಂಡು ಖರ್ಚು ಹಾಕ್ಕೊಂಡು ತೊಗೊಂಡು ವಾರಕ್ಕೆ ಒಬ್ಬರಂತೆ ಓದ್ಕೊಂಡು ಒಂದು ತಿಂಗಳಲ್ಲಿ ಅದನ್ನು ಮುಗಿಸ್ಕೊಳ್ಬೋದು. ಅದನ್ನು ಬಿಟ್ಟು ಪ್ರತಿಯೊಬ್ಬರು ತೊಗೊಳ್ಬೇಕು ಅಂತ ಕಡ್ಡಾಯವಾಗಿ ಯಾಕೆ ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಈ ದುಡ್ಡು ನಮ್ಮ ಸಂಘದ ಉಪಯೋಗಕ್ಕಂತೂ ಬರೋದಿಲ್ಲ. ಇನ್ನು ಧರ್ಮಸ್ಥಳದ ಉಪಯೋಗಕ್ಕೆ ಏನಾದರೂ ಬರ್ಬೋದು ಬಿಟ್ಟರೆ ನಮಗೆ ಉಲ್ಟಾ ಸಾಲ ಕಟ್ಟೋದೇ ಕಷ್ಟ ಇರಬೇಕಾದ್ರೆ ಒಂದೊಂದೇ ವಜೆಯನ್ನು ಯಾಕೆ ಹಾಕ್ತಾರಂತೆ ಗೊತ್ತಾಗೋದಿಲ್ಲ. ಈ ವಜೆ ಸುಮ್ಮನೆ ನಮ್ಮ ಮೇಲೆ ವಜೆ ಆಗುತ್ತೆ. ಇದನ್ನು ಸಂಘಕ್ಕೆ ಒಂದು ಬುಕ್ಕು ಅಂತ ಮಾಡಬೇಕು. ಅದನ್ನು ಬಿಟ್ಟು ಪ್ರತಿಯೊಬ್ಬರಿಗೂ ಒಂದು ಬುಕ್ಕನ್ನು ಕೊಡೋದು ನನಗೆ ಒಗ್ಗಿ ಬರಲಿಲ್ಲ. ಬೇರೆಯವರ ಥರ ನಾನು ವಿಡಿಯೋ ಶೂಟಿಂಗ್ ಮಾಡಿ ಮನಸಾ ಇಚ್ಛೆ ಬೈದು ಅಥವಾ ಏನೋ ಹೇಳಿ 40% 20% ಹೇಳ್ಕೊಂಡು ನಾನು ವಿಡಿಯೋ ಮಾಡಿ ಇದನ್ನು ಮಾಡೋದಿಲ್ಲ. ಸಂಘ ಒಳ್ಳೆಯದೇ. ಸಂಘದಲ್ಲಿ ಬಡವರಿಗೆ ಬಹಳಷ್ಟು ಹೆಲ್ಪ್ ಆಗಿದೆ. ಒಂದಿಷ್ಟು ಮನೆಗಳಿಲ್ಲದೆ ಇದ್ದವ್ರನ್ನ ಮನೆಯವ್ರನ್ನ ಕಟ್ಕೊಂಡಿದ್ದಾರೆ. ಹೆಂಡತಿ ಮಕ್ಕಳ ಆರೋಗ್ಯ ಸಮಸ್ಯೆ ಒಳ್ಳೆಯದಾಗ್ತಿದೆ. ಹೆಣ್ಣು ಮಕ್ಕಳ ಮದುವೆ ಮಾಡಬೇಕು ಅಂದಾಗ ಹಣ ಸಿಗ್ತಿದೆ. ಬ್ಯಾಂಕ್ನಲ್ಲಿ ಹೋದರೆ ನೀವು ಆ ಸಾಕ್ಷಿ ಈ ಸಾಕ್ಷಿ ಅದು ಬೇಕು ಇದು ಬೇಕು, ಕ್ರೆಡಿಟ್ ಸ್ಕೋರ್ ಬೇಕು, ಹಾಗೆ ಹೀಗೆ ಅಂತ ಹೇಳಿಕೊಂಡು ಸಿಕ್ಕಾಬಟ್ಟೆ ಲೇಟ್ ಮಾಡಿ ಸಾಲ ಸಿಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಊರಿನಲ್ಲೇ ನಾನು ಕೆನರಾ ಬ್ಯಾಂಕಿಗೆ ಹೋದರೆ ನಮ್ಮಂಥವರಿಗೆ ₹1 ಸಾಲ ಸಿಗೋದಿಲ್ಲ. ಕಾರಣ 100 ಅವರ ಒಂದು ಕಂಡೀಷನ್ ಅಪ್ಲೈ ಇದ್ದಾವೆ. ಇಲ್ಲಿ ನಮಗೆ ಯಾವುದೇ ಕಿರಿಕಿರಿ ಇಲ್ಲದೇ ಸಾಲ ಸಿಗುತ್ತೆ. ಆದರೆ ಏನು ನಮ್ಮ ಗುಂಪಿನಲ್ಲಿ ಆಯಿತಾ ಈ ಕಾರಣವನ್ನು ಇಟ್ಕೊಂಡು ಜಬರ್ದಸ್ತಿ ಮಾಡಿ ಒಂದಿಷ್ಟು ವಿಷಯಗಳನ್ನು ತುರುಕ್ತಿದ್ದಾರೆ ಅಂತ ಅನಿಸುತ್ತೆ. ಅದರಲ್ಲಿ ಇದು ಒಂದು ಅಂತ. ಹಾಗಾಗಿ ಇದನ್ನು ಒಂದು ಸಂಘಕ್ಕೆ ಒಂದು ಬುಕ್ಕು ಅಂತ ಮಾಡಿದ್ರೆ ಬಹಳ ಉತ್ತಮ. ಹಾಗಂತ ಪುಸ್ತಕ ಒಳ್ಳೆಯದು, ಓದೋದು ಒಳ್ಳೆಯದು, ಓದೋದನ್ನ ಕಲಿಬೇಕು. ಆದರೆ ಸಾಲವನ್ನು ತಗೊಂಡವರು ವಾರ ಹೇಗೆ ಕಳೆಯುತ್ತೆ ಅಂತ ಗೊತ್ತಾಗಲ್ಲ. ಇದರ ಜೊತೆಗೆ ಮತ್ತವರಿಗೆ ಬೇರೆ ಯಾವುದಾದಂಥ ಒಂದು ಸಮಸ್ಯೆಗಳಿರ್ತವೆ, ಅದನ್ನು ನೋಡಿಕೊಂಡು ಇದನ್ನು ಕಟ್ಟಬೇಕು ಅಂದಾಗ ಇಲ್ಲ ಅಂತೇಳಂದರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಇದನ್ನು ಓದಲಿಕ್ಕೆ ಆಗದೇ ದಿನ ಬೆಳಗಿಂದ ಸಂಜೆವರೆಗೂ ದುಡಿತಾ ಇರ್ತಾರೆ. ಹಾಗಾಗಿ ಮಕ್ಕಳು ಓದ್ತಾರೆ ಅಂತ ತೊಗೊಂಡ್ರೂ ಕೂಡ ಮಕ್ಕಳು ಕೂಡ ಓದೋದಿಲ್ಲ. ಯಾಕಂದರೆ ಮಕ್ಕಳ ಶಿಕ್ಷಣಕ್ಕೆ ಈಗಿನ ಪುಸ್ತಕಗಳ ಹೊರೆ ಎಷ್ಟಿದೆ ಅಂತ ನಿಮಗೆ ಗೊತ್ತು. ಅದನ್ನು ಮೇಂಟೈನ್ ಮಾಡಿಕೊಂಡು ಓದೋದವರಿಗೆ ಕಷ್ಟ. ಹಾಗಂತ ಒಂದು ಪುಸ್ತಕವನ್ನು ಕೊಟ್ಟರೆ ಉಪಯೋಗ ಭಾಳ ಇದೆ ಅಂತ ಹೇಳ್ತಾ ಇದ್ದೀನಿ. ಇದರ ಬಗ್ಗೆ ಸಂಘದ ಅಧಿಕಾರಿಗಳು ವಿಚಾರಣೆ ಮಾಡಬೇಕು. ಹಾಗೆಯೇ ಇನ್ನೊಂದು ಆಪ್ಷನ್ ಇದೆ, ಧರ್ಮಸ್ಥಳ ಸಂಘದಲ್ಲಿ ಕಷ್ಟ ಕಾಲದಲ್ಲಿ ಕಟ್ಟುವ ಕಂತಿನ ಬಗ್ಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನೀವು ಧರ್ಮಸ್ಥಳ ಸಂಘದಲ್ಲಿ ಕಷ್ಟ ಕಾಲ ಅಂತ ತಗೊಂಡ್ರೆ ಒಬ್ಬ ಮನುಷ್ಯ 1 ಲಕ್ಷವನ್ನು ಸಾಲವನ್ನು ತಗೊಂಡಿದ್ದಾನೆ ಅಂತ ಆದರೆ ಅವನು ಅದನ್ನು ಮುಗಿಸುವ ಅವಧಿಯವರೆಗೆ, ಅಂದರೆ ತಗೊಂಡು ಎಂಡಾಗುವವರೆಗೆ ಕೊನೆ ಕಂತು ಕಟ್ಟೋವರೆಗೂ ಒಳಗೆ ಅವನ ಆರೋಗ್ಯ ಮಿತಿಮೀರಿ ಸರಿ ಇದ್ದಾಗ ಅಥವಾ ಅವರ ಮನೆಯಲ್ಲಿ ಯಾರಾದರೂ ತೀರ್ಕೊಂಡೇ ಇದ್ದಾಗ ಅವ ಕಟ್ಟೋದಕ್ಕೆ ಈ ವಾರ ಆಗಲಿಲ್ಲ ಅಂತೇಳಂದರೆ ಮುಂದಿನ ವಾರಕ್ಕೆ ಅವನಿಗೆ ಬಡ್ತಿಯನ್ನು ಮಾಡಿಕೊಡ್ಬೇಕು. ಅದನ್ನು ನೀವು ಯಾಕೆ ಮಾಡಿಕೊಡ್ತಿಲ್ಲ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ. ಯಾಕಂತೇಳಂದರೆ ಪ್ರತಿಯೊಂದು ಕಡೆಗೂ ಈ ವ್ಯವಸ್ಥೆ ಇದೆ. ಈಗ ನೀವು ಬ್ಯಾಂಕ್ನಲ್ಲಿ ಹೋಗಿ ಹೇಳಿದರೆ ಅಲ್ಲಿನೂ ಕೊಡ್ತಾರೆ ಹೀಗಂತ, ಇಲ್ಲಿನೂ ಹಾಗಂತ ಬಡ್ಡಿ ಬಿಡಿ ಅಂತ ನಾನು ಹೇಳೋದಿಲ್ಲ. ಒಂದು ವಾರದ ಬಡ್ಡಿ ಏನಿದೆ ಅದನ್ನು ಅವರಿಗೆ ಎಕ್ಸ್ಟ್ರಾ ಹಾಕ್ಕೊಂಡು ಅವನ ಕಷ್ಟ ಕಾಲದಲ್ಲಿ ಅದಕ್ಕೆ ಅವನಿಗೆ ಒಂದು ಹೆಲ್ಪ್ ಮಾಡುವಂಥ ಒಂದು ವ್ಯವಸ್ಥೆ ಇರಬೇಕು. ಅದನ್ನು ಆಗಬೇಕು ಅಂತ ನಾನು ಹೇಳ್ತೀನಿ. ಹಾಗಂತ ಮುಂದೆ ಇನ್ನೊಂದು ವಿಷಯ ಹೇಳ್ತೀನಿ. ಹಾಗೆಯೇ ಒಬ್ಬ ಮನುಷ್ಯ 1,000 ಅಥವಾ 1,500 ಕಟ್ತಾನೆ ಅಂತ ಆದರೆ 200 ರೂಪಾಯಿನೋ 100 ರೂಪಾಯಿನೋ ಕಮ್ಮಿ ಇದ್ದು ಅವನಿಗೆ ಪ್ರತಿ ದಿವಸ ಇರಲಿಲ್ಲದ ಇದ್ದಾಗ ಮುಂದಿನ ವಾರ ಆ ಕಂತಿನ ಜೊತೆಗೆ 200 ರೂಪಾಯಿನ ಸೇರಿಸಿ ಕಟ್ತೀನಿ ಅಂತೇಳಂದರೆ ಅದಕ್ಕೂ ಅವರಿಗೆ ಪರ್ಮಿಷನನ್ನು ನೀವು ಯಾಕೆ ಕೊಡೋದಿಲ್ಲ ಅಂತ ನನಗೆ ಗೊತ್ತಾಗೋದಿಲ್ಲ. ನಿಮ್ಮ ಏನು ಕಂಡೀಷನ್ಗಳು ಇರ್ಬೋದು 100, ಆದರೆ ಆ 200 ರೂಪಾಯಿಗೆ ಅವನು ಹೋಗಿ ಭಿಕ್ಷೆ ಲೆವೆಲಿಗೆ ನಿಂತು 4 ಜನರನ್ನ ಬೇಡಿ ತಗೊಬಂದು ಕಟ್ಟೋದು ಅಷ್ಟು ಸ್ವಯಂ ಅನಿಸೋದಿಲ್ಲ, ಒಳ್ಳೆಯದಾಗೋದಿಲ್ಲ ಅಂತ ಹೇಳಿ ಇದನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಈ ವಿಡಿಯೋ ಮಾಡಬೇಕಾದ್ರೆ ಒಬ್ಬ ನಮ್ಮ ಮನೆಯಲ್ಲಿ ಬಂದಿರೋಂಥ ಕೆಲಸಗಾರನಿಗೆ 200 ರೂಪಾಯಿ ಕಮ್ಮಿ ಇದ್ದದ್ದಕ್ಕೆ ಅವನ ಸಂಘದಲ್ಲಿ ಹಣವನ್ನು ಕಟ್ಟಿಸ್ಕೊಂಡಿರಲಿಲ್ಲ. ಎಲ್ಲರ ಕೈಯಲ್ಲೂ ಹಾಕಿ ಕಟ್ಟಿ ಅಂತ ಒತ್ತಾಯ ಮಾಡ್ತಾಯಿದ್ರು.
ಅವನಿಗೆ ಫೋನ್ ಬಂತು. ಕಡೆಗೆ ಅವನಿಗೆ ನಾನು ನನ್ನ ಕೈಯಾರೆ ಕಡೆಗೆ ಎಲ್ಲ ಬದಿಗೆ ಹೋಗಿ ಬಂದು ಕೇಳಿದ್ದೀನಿ, ಹಣ ಇಲ್ಲ ಅಂತ ಹೇಳಿದಾಗ ನಾನು ನನ್ನ ಕೈಯಿಂದ 300 ರೂಪಾಯಿ ಕೊಟ್ಟು ಕಳಿಸಿದ್ದೀನಿ. ಅವ ಕಟ್ಟಿ ಬಂದು ನಮ್ಮ ಮನೆಗೆ ಕೆಲಸಕ್ಕೆ ಬಂದಿದ್ದಾನೆ. ಹಾಗಾಗಿ ಅಂಥ ಟೈಮ್ ಬಂದಾಗ ನೀವು ಯಾಕೆ ಕೊಡೋದಿಲ್ಲ ಅನ್ನೋದು ಒಂದು. ಆರೋಗ್ಯ ಸರಿ ಇಲ್ಲದಾಗ ಮತ್ತು ಯಾರಾದರೂ ತೀರ್ಕೊಂಡಾಗ ಅವರಿಗೆ ಮುಂದಿನ ವಾರಕ್ಕೆ ಬಡ್ತಿ ಕೊಡಲಿಕ್ಕೆ ಸಂಘದ ಬಾಕಿ ಸದಸ್ಯರ ಒಪ್ಪಿಗೆ ಮತ್ತು ಕಟ್ಟಲಿಕ್ಕೆ ಯಾರು ಹೋಗಿರ್ತಾರೋ ಅವ್ರು ಹೇಳಿದಾಗ ಹೀಗಿದೆ ಆ ಮನುಷ್ಯನ ಪರಿಸ್ಥಿತಿ, ಹಾಗಾಗಿ ಅವರು ಕಟ್ಟಲಿಕ್ಕೆ ಬರ್ತಾ ಇಲ್ಲ, ಮುಂದಿನ ವಾರ ಕಟ್ತಾರೆ ಅಂದರೆ ನೀವು ಯಾಕೆ ಒಪ್ಪಿಕೊಂಡು ಕಟ್ಕೊಳ್ಳೋದಿಲ್ಲ, ನೀವೆಲ್ಲರೂ ಸೇರಿ ಹಾಕಿ ಕಟ್ಟಿ ಅಂತ ನೀವು ಒತ್ತಾಯ ಮಾಡ್ತೀರಿ. ಅಂದರೆ ಬಾಕಿ ಸದಸ್ಯರೆಲ್ಲರೂ ದುಡ್ಡು ಹಾಕಿ ಕಟ್ಟಿ ಅಂತ ಹೇಳ್ತೀರಿ. ನಾವು ಆ ಸದಸ್ಯನ ಗ್ಯಾರಂಟಿಯನ್ನು ತಗೊಂಡಿರ್ತೇವೆ ಅಂತಲೇ ಇಟ್ಕೊಳ್ಳೋಣ. ಅಂದರೆ ಒಂದು ಗುಂಪು ತಗೊಂಡಿರುತ್ತೆ ಅಂತ ಆದರೆ ಖಾಲಿ ಆ 1 ವಾರಕ್ಕೆ ತಗೊಂಡಿರೋದಿಲ್ಲ. ಅವನು ತಗೊಂಡುಕೊಂಡ ಸಾಲಕ್ಕೆ ಅವಧಿ 5 ವರ್ಷ ಅಂತಿದ್ದರೆ ಆ 5 ವರ್ಷದೊಳಗೆ ಅವನ ಸಾಲವನ್ನು ತೀರಿಸ್ತಾನೆ ಅನ್ನೋ ಒಂದು ಭರವಸೆ ಮೇಲೆ ನಿಮಗೆ ಗ್ಯಾರಂಟಿಯನ್ನು ಆ ಗುಂಪು ಕೊಟ್ಟಿರುತ್ತೆ. ಆ ಸಾಲವನ್ನು 5 ವರ್ಷದಲ್ಲಿ ನಾವು ತೀರಿಸಲಿಲ್ಲ ಅಂದ ಮಾತ್ರದಲ್ಲಿ ಆ ಗುಂಪು ಅದಕ್ಕೆ ಹೊಣೆಗಾರಿ ಅಂದರೆ ತಗೊಳತ್ತೆ ಬಿಟ್ಟರೆ, ಇದನ್ನು ಹೊಂದಾಣಿಕೆ ತಗೊಳತ್ತೆ ಬಿಟ್ಟರೆ, ಪ್ರತಿ ವಾರನೂ ಕಟ್ಟಲಿಲ್ಲ ಅಂತ ಅಂದರೂ ಅದಕ್ಕೆ ಜಿಮ್ಮೆದಾರಿ ನಾವೇ ಅಂದ್ಕೊಂಡು ನಾವು ಒತ್ತಾಯ ಮಾಡ್ಕೊಳ್ಬೇಕು, ತರಬೇಕು ಅಂತಿಲ್ಲ. ಯಾಕಂದರೆ ಎಲ್ಲರೂ ಕಟ್ತಾರೆ, ಹಣವನ್ನು ಯಾರೂ ಬಿಡೋದಿಲ್ಲ. ಆದರೆ ಇಂಥ ಕಷ್ಟ ಕಾಲದಲ್ಲೂ ಕಟ್ಟಬೇಕು, ಇಲ್ಲಾಂದರೆ ನೀವು ಕಟ್ಟಿ ಅಂತ ಹೇಳ್ತೀವಿ. ಅದು ಎಷ್ಟು ಒಳ್ಳೆಯದು ಅಂತ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನೀವು ಒಂದಿಷ್ಟು ವಿಚಾರಗಳನ್ನು ತಿಳುವಳಿಕೆ ತಗೊಳ್ಬೇಕು. ಹಾಗೆಯೇ ಇನ್ನೊಂದು, ಈಗ ಪಾಯಿಂಟ್ಗಳು ಮುಗಿದುವ ಅಂತೇನು, ಹೌದು, ಇರೋವಂಥ ಪಾಯಿಂಟ್ಗಳು ನಾನು ಹೇಳಬೇಕಾಗಿದ್ದು ಮುಗಿದಿದ್ದಾವೆ. ಹಾಗೆಯೇ ನೀವೇನು SP ಮತ್ತು ಒಂದಿಷ್ಟು ಜನರನ್ನು ನೇಮಕವನ್ನು ಮಾಡ್ತೀರಿ, ಅವರ ಶಿಕ್ಷಣದ ಜೊತೆಗೆ ಅವರ ತಾಳ್ಮೆ, ಅವರ ಮತ್ತು ತಿಳುವಳಿಕೆಯ ಯಾವ ಲೆಕ್ಕದಲ್ಲಿ ತಿಳಿಸಿ ಹೇಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ಅಧಿಕಾರಿಗಳನ್ನು ನೇಮಕವನ್ನು ಮಾಡಿ. ಯಾಕಂತೇಳಿದ್ರೆ ಒಂದೊಂದು ವಿಷಯಗಳನ್ನು ಅವರು ಕರೆಕ್ಟಾಗಿ ಆ ಜನಸಂಖ್ಯೆಗೆ ತಿಳಿಸೋದಿಲ್ಲ. ಅವರು ಸಂಘವನ್ನು ಮಾಡಬೇಕು, ನೀವೇನೋ ಅಲ್ಲಿಂದ ಮೇಲಿಂದ ಪ್ರೆಷರ್ ಹಾಕಿಬಿಡ್ತೀರಿ, ನಮಗೆ ಸಂಘ ಆಗಬೇಕು, ಇಷ್ಟು ಸಾಲವನ್ನು ನೀವು ಕೊಡಿಸಬೇಕು, ನೀವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನೋ ಹೇಳಿಬಿಡ್ತೀರಿ. ಆ ಒತ್ತಾಯಕ್ಕೆ ಜನರನ್ನು ಒಪ್ಪಿಸಿ ಸಾಲವನ್ನು ಕೊಡಿಸ್ಬಿಡ್ತಾರೆ. ಯಾಕಂತೇಳಿದ್ರೆ ಅವರವರ ಕುರ್ಚಿಯನ್ನು ಉಳಿಸ್ಕೊಳ್ಳೋದು ಅವರಿಗೆ ವಜೆಯಾಗಿರುತ್ತೆ ಅಂತ ನನಗನ್ನಿಸುತ್ತೆ. ಪ್ರತಿಯೊಬ್ಬರಲ್ಲೂ ಇದಲ್ಲ, 1000ದಲ್ಲಿ ಒಂದು 10 ಜನ ಈ ಥರದಲ್ಲಿ ಇರ್ತಾರೆ. ಆ 10 ಜನರನ್ನೂ ಕೂಡ ನೀವು ಒಳ್ಳೆ ರೀತಿಯಲ್ಲಿ ನೋಡಿ ವಿಚಾರ ಮಾಡಿ ಅಕಸ್ಮಾತ್ ಕಂಪನಿಗೆ ಸೇರಿಸಿದರೆ ಸಂಘದ ಉದ್ಧಾರ ಆಗೋದ್ರ ಜೊತೆಗೆ ಸಂಘವನ್ನು ಸೇರುವ ಸದಸ್ಯರು ಕೂಡ ಎಂಥವರಿದ್ದಾರೆ, ಒಳ್ಳೆಯವರ ಕೆಟ್ಟವರ ಅನ್ನೋದನ್ನು ನೋಡಿಕೊಂಡು ಸೇರಿಸ್ಕೊಂಡ್ರೆ ಈ ಥರದ 40% 50% ಭಾವನೆಗಳು ಬರೋದಿಲ್ಲ. ಮತ್ತು ಇನ್ನೊಂದು, ನೀವು ಈಗ ಹಾಲಿ ಧರ್ಮಸ್ಥಳ ಸಂಘದ ಥರನೇ ತಿರುಪತಿಯ ಲಾಡು ಬಗ್ಗೆನೂ ಒಂದಿಷ್ಟು ವಿಡಿಯೋ ಹೊರ ಬಂದಿತ್ತು. ಅದರಲ್ಲಿ ಪ್ರಾಣಿ ಕೊಬ್ಬಿದೆ, ಹಾಗಿದೆ ಹೀಗಿದೆ ಅಂದ. ಅದು ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಷಯ, ಇದು ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಿಷಯ. ಅವರು ಹಾಗಾಗಿ ಸುಮಾರು 2 ದಿನದೊಳಗೆ ಪ್ರೆಸ್ ಮೀಟ್ ಮಾಡಿ, ಇಲ್ಲ ಹೀಗಲ್ಲ ಹೀಗಿದೆ, ನಾವು ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ, ಅದರ ಬಗ್ಗೆ ತನಿಖೆಯನ್ನು ಹೊಂದ್ಕೊಂಡು ಅದರ ಏನು ಅಂತ ನೋಡ್ಕೊಳ್ತೀವಿ ಅಂತ ಅವರೇ ಹೇಳ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಯಾಕಂತೇಳಿದ್ರೆ ಅದು ವರ್ಷಕ್ಕೆ 500 ಕೋಟಿ ರೂಪಾಯಿ ಆದಾಯ ಆಗುವಂಥ ಒಂದು ಲಾಡು ಬಿಸ್ನೆಸ್ಸಿನ ವಿಷಯವಾಗಿದ್ದ ಕಾರಣ ಹಂಗೆ ಮಾಡಿದ್ರು. ಇಲ್ಲಿ ವರ್ಷಕ್ಕೆ ಅದಕ್ಕಿಂತ ದೊಡ್ಡ ವ್ಯವಹಾರಗಳಂತ ನಡೆಯುವಂತಹ ವಿಷಯ ಆಗಿದ್ದರೂ ಕೂಡ ಇಲ್ಲಿ ಯಾಕೆ ಸಂಘದ ಟೀಮು ಅನ್ನೋದು ಬಂದು ಒಂದು ಪ್ರೆಸ್ ಮೀಟ್ ಮಾಡಿ, ಇಲ್ಲ ನಮ್ಮ ಇಷ್ಟು ಬಡ್ಡಿ ಇಲ್ಲ, ಸುಖ ಸುಮ್ಮನೆ ಅಪಚಾರ ಮಾಡ್ತಿದ್ದಾರೆ ವೆಬ್ಸೈಟ್ನಲ್ಲಿ, ಆನ್ಲೈನ್ನಲ್ಲಿ ಮತ್ತು ನ್ಯೂಸ್ನಲ್ಲಿ ಬಂದು ನಮಗೆ ಇದ್ರ ಬಗ್ಗೆ ಈ ಥರ ಇದೆ, ನಾವು ಇದ್ರ ಬಗ್ಗೆ ಒಂದು ಡೀಟೇಲನ್ನು ಕೊಡ್ತೀವಿ ಅಂತ ಪ್ರೆಸ್ ಮೀಟ್ ಮಾಡೋದಿಲ್ಲ ಅಂತ ನನಗೆ ಗೊತ್ತಾಗೋದಿಲ್ಲ. ಇನ್ನು ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಇದಕ್ಕೆ ಡೈರೆಕ್ಟ್ ಹೊಣೆಗಾರ ಆಗ್ತಾರೋ ಇಲ್ವೋ ಅನ್ನೋದಕ್ಕೆ ಒಂದು ಸಣ್ಣ ಕ್ಲಾರಿಟಿ ಆದರೆ, ಅವರು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಹೆಸರಿನಿಂದ ಸಂಘವನ್ನು ನಡೆಸ್ತಿರೋ ಕಾರಣ, ಆ ಪೀಠಕ್ಕೆ ಅಧಿಕಾರಿಗಳಾಗಿ ನಮ್ಮ ಸ್ವಾಮಿಗಳಿರುವ ಕಾರಣ ಇದು ಡೈರೆಕ್ಟಾಗಿ ಅವರನ್ನೇ ಟಚ್ ಮಾಡಿ ಮಾತಾಡಲಿಕ್ಕೆ ಸದಸ್ಯರು ಶುರು ಮಾಡ್ತಾರೆ. ಅದು ಸ್ವಾಭಾವಿಕ ಆಗಬೇಕಾಗಿರೋದೆ. ಹಾಗಾಗಿ ಧರ್ಮಸ್ಥಳದ ದೇವಸ್ಥಾನದ ವತಿಯಿಂದನೂ ಮತ್ತು ಆದಾಯವನ್ನು ಧರ್ಮಸ್ಥಳದ ದೇವಸ್ಥಾನ ಅದರಿಂದ ತಗೊಳ್ತಾ ಇರೋದಂತೂ ಹೌದು. ಯಾಕಂದರೆ ಅದು ಹೆಸರು ಕೊಟ್ಟಿದೆ ಅಂದಮೇಲೆ ಅದರ ಆದಾಯದಲ್ಲಿ ಅವರಿಗೂ ಹಕ್ಕಿದೆ. ಹಾಗಾಗಿ ಅದರ ಕಷ್ಟ ಅಥವಾ ಸುಖದಲ್ಲಿ ಅಥವಾ ನೋವಿನಲ್ಲಿಯಲ್ಲೂ ಕೂಡ ಅದಕ್ಕೆ ನಿಲ್ಲಬೇಕಾಗಿರೋದು ದೇವಸ್ಥಾನವೂ ನಿಲ್ಲಬೇಕು, ವೀರೇಂದ್ರ ಹೆಗ್ಗಡರೂ ನಿಲ್ಲಬೇಕು. ಹಾಗೆಯೇ ಆ
ಕಮಿಟಿ ಏನಿದೆ ನಮ್ಮ ಧರ್ಮಸ್ಥಳ ಸಂಘದ್ದು ಅದು ನಿಲ್ಲಬೇಕಾಗತ್ತೆ. ಪ್ರಶ್ನೆಗಳಿಗೆ ಉತ್ತರ ಕೊಡದೇ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಆದರೆ ಅವರಿಗೆ ಒಂಥರ ಏನಾಗಿದೆ ಅಂದರೆ ಎಲ್ಲರಿಗೂ ಹಣ ಅಂತೂ ಬೇಕೇ ಬೇಕು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಸಾಲ ಅಂತೂ ಸಿಗೋದಿಲ್ಲ, ಬೇಡ ಅಂದರೂ ತಗೊಳ್ತಾರೆ. ಅಥವಾ ಈಗ ತಗೊಂಡವ್ರಂತೂ ಸಾಲ ತೀರಿಸಲಿಕ್ಕೆ ಅಂತ ನಿಂತರೂ ಸಹಿತ ಹೊಸದಾಗಿ ಯಾರೂ ಸಾಲ ತಗೊಳ್ಳಿಲ್ಲ ಅಂದರೂ ಈ ಸಾಲ ತೀರಿಸ್ತಾ ಅವ್ರಿಗೆ ಮತ್ತೊಂದಿಷ್ಟು ಕಷ್ಟಗಳು ಬರ್ತಾವೆ, ಮತ್ತವ್ರು ಸಾಲ ತಗೊಳ್ತಾರೆ. ಇದು ನಮಗೆ ರನ್ನಿಂಗ್ನಲ್ಲೇ ಹೋಗ್ತಿರುತ್ತೆ, ನಡೀತಿರುತ್ತೆ ಅನ್ನೋ ಒಂದು ಭಾವನೆ ಧರ್ಮಸ್ಥಳ ಸಂಘಕ್ಕೆ ಇದ್ದ ಹಾಗೆ ಇದೆ. ಇದು ಈ ಥರ ಇದ್ದರೆ ಬಹಳ ದಿನ ಬೆಳೆಯೋದಿಲ್ಲ, ಬೆಳೆದರೂ ಕೂಡ ಹೆಸರು ಹಾಳು ಮಾಡ್ಕೊಂಡು ಬೆಳಿಬೇಕಾಗತ್ತೆ. ಹಾಗಾಗಿ ಒಂದಿಷ್ಟು ಕ್ಲಿಯಾರಿಟಿಯನ್ನು ಬಂದು ಪ್ರೆಸ್ ಮೀಟ್ ಮಾಡೋ ಅನ್ನೋದು ಕೊಡಬೇಕು. ಹಾಗಂತ ನಾನು ಕೆಳಮಟ್ಟದಲ್ಲಿರುವಂಥ ಒಂದಿಷ್ಟು ಅಧಿಕಾರಿಗಳಿಗೆ ಕಾಲ್ ಮಾಡ್ಕೊಂಡು ಡೀಟೇಲ್ ಕೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅವರು ನಿಮಗೆ ಗೊತ್ತಿರಬೇಕು, ಅಧಿಕಾರಿ ವರ್ಗ ಅಂದರೆ ಒಂದು ಕಂಪನಿಯಲ್ಲಿ ಒಂದು ಕೆಲಸ ಮಾಡುವಂಥ ಅಧಿಕಾರಿ ವರ್ಗ ಅಂದರೆ 3-4 ಭಾಗಗಳಾಗಿರುತ್ತೆ. ನಾವು ಹೇಳಿರುವಂಥ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ಒಂದು ವರ್ಗ, ಅವರಿಗೆ ಮುಂದೆ ಹಿಂದೆ ಅಂಥದ್ದು ಗೊತ್ತಿರೋದಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಿಕೊಂಡು ಮುಗಿಸೋದಷ್ಟೇ ಕೆಲಸ. ಅದಕ್ಕಿಂತ ಮೇಲಿಂದ ಒಂದು ವರ್ಗ ಅಂತಿರುತ್ತೆ, ಅವರು ಇದಕ್ಕೆ ಈ ಕೆಳಗಿನ ಮಟ್ಟದವ್ರು ಕೆಲಸ ಮಾಡಿದಾರೋ ಇಲ್ಲೋ ಅಂತ ನೋಡಿಕೊಂಡು ಸಿಗ್ನೇಚರ್ ಹಾಕಿ ಓಕೆ ಮಾಡಿ ಪೇಪರನ್ನು ಮುಂದೆ ಮಾಡೋದಷ್ಟೇ ಕೆಲಸ ಆಗಿರುತ್ತೆ. ಮೇಲೆ ಇನ್ನೊಂದು ಟೀಮ್ ಇರುತ್ತೆ, ಆ ಟೀಮು ಪ್ರತಿಯೊಂದಕ್ಕೂ ಜಿಮ್ಮೆದಾರಿ ಅಂತ ಬರುತ್ತೆ. ಅವರು ಇದಕ್ಕೆ ಪ್ರಶ್ನೆ ಉತ್ತರಗಳನ್ನು ಕೊಡಬೇಕು. ಈ ಕೆಳಗೆ ನಿಂತಿರುವಂತಹ 2 ಟೀಮ್ ಏನಿದೆ, ಇವರಿಗೆ ನಾವು ಪ್ರಶ್ನೆಯನ್ನು ಕೇಳಿದರೆ ಉಲ್ಟಾ ಆ ಮೇಲೆ ಕುಂತವರು ಅವರನ್ನು ಹಿಡಿತಾರೆ. ಹಾಗಾಗಿ ಕೆಳಮಟ್ಟದವರು ನಮಗೆ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಮೇಲ್ಮಟ್ಟದವರು ಇದಕ್ಕೆ ಪ್ರೆಸ್ನಲ್ಲಿ ಬಂದು ಏನು ಹೇಗೆ ಅಂತ ಹೇಳಬೇಕು. ಒಬ್ಬ ಮನುಷ್ಯ ಆನ್ಲೈನ್ನಲ್ಲಿ ಯಾವ ಥರದ ಏನು ಇಲ್ಲಿ ವಿಡಿಯೋಗಳನ್ನು ಹಾಕಿ ಕೇಳ್ತಿದ್ದಾನೆ, ಬಡ್ಡಿ ದಂಧೆ, ಮೀಟ್ರ್ ದಂಧೆ, ಹಾಗೆ ಹೀಗೆ LIC ಆಗಬೇಕು, ಅದು ಬೇಕು, ಇದು ಬೇಕಾ, ಇದೆಲ್ಲ ಸುಮ್ಮನೆ ನಾಟಕಕ್ಕೋಸ್ಕರ ಅಂತ. ಮತ್ತು ನ್ಯೂಸ್ನಲ್ಲಿ ನಿನ್ನೆ ಧರ್ಮಸ್ಥಳದ ದೇವರ ಹೆಸರು ಎಷ್ಟು ಚರಿತ್ರವಾಗಿ ಉಳಿಯುವಂಥ ಹೆಸರು ಅಂಥದ್ದನ್ನು ಇಲ್ಲಿ ಉಪಯೋಗಿಸ್ಕೊಂಡು ಮೀಟ್ರ್ ದಂಧೆಯನ್ನು ಮಾಡ್ತಿದ್ದಾರೆ ಅಂಥ ವಿಷಯಗಳು ಕೂಡ ಬರ್ತಾಯಿದ್ರು ಕೂಡ. ಇನ್ನೂ ಧರ್ಮಸ್ಥಳದ ದೇವಸ್ಥಾನದ ವತಿಯಿಂದಾಗಲಿ ಅಥವಾ ಈ ನಮ್ಮ ಸಂಘದ ಕಮಿಟಿ ಆಗಲಿ ಸುಮ್ಮನೆ ಯಾಕಿದೆ ಅಂತ ಗೊತ್ತಾಗಲ್ಲ. ಅವರಿಗೆ ಒಂದು ಬಂಡಧೈರ್ಯ ಇದ್ದಂತಿದೆ. ಕಾರಣ ಹೇಗೂ ಸಾಲ ಅಂತೂ ತೀರಿಸ್ತಾರೆ, ಬಿಡೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಾವು 1 ಲಕ್ಷದ ಮೇಲಿಂದ ಜೀವ ಭದ್ರತೆ ಅಂತ ಮಾಡ್ಕೊಂಡಿದ್ದೀವಿ, ಒಂದಿಷ್ಟು LIC ಅಂತ ಮಾಡ್ಕೊಂಡಿದ್ದೀವಿ, ಅದು ಡೈರೆಕ್ಟಾಗಿ ನಮ್ಮ ಅಕೌಂಟಿಗೆ ಬರೋ ಲೆವೆಲಿಗೆ ಮಾಡ್ಕೊಂಡಿದ್ದೀವಿ. ಇದು ತೀರ್ತಾ ಇದ್ದಂಗೆ ಆ ಮನುಷ್ಯ ತನ್ನ ಕಷ್ಟದಾಗ ಇನ್ನೊಂದು ಕಷ್ಟ ಆ್ಯಡ್ ಆಗುತ್ತೆ. ಜೀವನ ಅಂದಮೇಲೆ ಕಷ್ಟದ ಸುರುಮಳೆ ಇದ್ದ ಹಾಗೆಯೇ ಬಡವನಿಗೆ, ಮಿಡ್ಲ್ ಕ್ಲಾಸ್ನವನಿಗೆ ಆ ಕಷ್ಟದಲ್ಲಿ ಮತ್ತೆ ಮರ್ತು ಹೋಗುತ್ತೆ, ಮತ್ತು ಸಾಲ ತಗೊಳ್ತಾರೆ ಅಂತ ಇರ್ಬೋದು. ಹಾಗಾಗಿ ಯಾವ ವಿಷಯದ ಬಗ್ಗೆ ಮಾತಾಡಿದ್ರು ಅವರಂತೂ ಮುಂದೆ ಬರೋದಿಲ್ಲ ಅಂತ ನನ್ನ ಭಾವನೆ. ಬರಬೇಕು, ಪ್ರೆಸ್ ಮೀಟ್ ಮಾಡಬೇಕು, ಪ್ರೆಸ್ ಮೀಟ್ ಮಾಡಿ ಅದರ ಕಷ್ಟ ಸುಖ ಏನು ಅನ್ನೋದನ್ನು ಅವರು ತಿಳ್ಕೊಳ್ಬೇಕು, ತಿಳಿಸ್ಬೇಕು ಜನರಿಗೆ. ಆವಾಗಲೇ ಅಂದರೆ ಸ್ವಾಮಿಯವರು ಒಂದು ಮಾತು ಹೇಳ್ತಾರೆ, ಸ್ವಚ್ಛ ಭಾರತ ಅನ್ನೋದು. ಈಗ ಮೋದಿಯವರ ಒಂದಿಷ್ಟು ಕೆಲಸಗಳನ್ನು ಧರ್ಮಸ್ಥಳ ಸಂಘದಲ್ಲಿ ನಮ್ಮ ವೀರೇಂದ್ರ ಹೆಗ್ಡೆಯವರು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಸ್ವಚ್ಛ ಭಾರತ ಅವರು ಭಾಳ ನಿಟ್ಟುಕಟ್ಟಾಗಿ ಮಾಡ್ತಾರೆ. ನೀವು ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ಒಂದಿಷ್ಟು ಕಸ ಕಡ್ಡಿಗಳ ಬಗ್ಗೆ ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿರುತ್ತೆ ಅಂತ. ಅದೇ ಲೆಕ್ಕದಲ್ಲಿ ಈ ವಿಷಯದಲ್ಲೂ ಅವರು ಕ್ಲೀನಾಗಿರಬೇಕು ಅನ್ನೋದು ನಂದು. ಏನಾಗಿದೆ ಅನ್ನೋದನ್ನು ಹೇಳಿ ಜನರಿಗೆ ಈ ಥರ ಇಲ್ಲ, ಈ ಥರ ಇದೆ ಅಂತ ಹೇಳಬೇಕು. 40% ಅಂತ ಅಂದ್ರೂ ಕೂಡ ಸುಮ್ಮನೆ ಇದ್ದಾರೆ. ಆವಾಗ ಏನಾಗುತ್ತೆ ಅಂತ ಜನರಿಗೆ ಹೌದೇನೋ ಅವ್ರು ಹೇಳ್ತಿರೋದು ನಿಜಾನೇನು ಅನ್ನೋ ಲೆವೆಲ್ಲಿಗೆ ನಿಂತ್ಕೊಂಡಿದೆ. ಒಂದಿಷ್ಟು ಇದಕ್ಕೆ ನೀವು ಖುದ್ದಾಗಿ ಹೇಳಬೇಕು, LICಗೆ ನಾವು ಏಜೆಂಟ್ ಆಗಿದ್ದೀವಿ, ಅದಕ್ಕಾಗಿ ನಾವು ಮಾಡಿಸ್ತಾ ಇದ್ದೀವಿ ಅಂತಲೂ ಹೇಳಬೇಕು. ಈ ಆದಾಯಗಳು ಎಲ್ಲಿ ಹೋಗ್ತಿದ್ದಾವೆ ಅನ್ನೋದನ್ನು ನೀವು ಹೇಳಬೇಕು. ವೆಬ್ಸೈಟ್ನಲ್ಲಿ ಹೋಗಿ ವಿಡಿಯೋ ನೋಡಿಕೊಂಡು ಲಿಂಕ್ ನೀವೆಲ್ಲದನ್ನು ತಿಳ್ಕೊಳ್ಳಿ ಅಂತಲೂ ಹೇಳಬೇಕು. ಇಲ್ಲಿ ಒಕ್ಕೂಟವನ್ನು ಮಾಡ್ತೀರಿ, ಒಕ್ಕೂಟದಲ್ಲಿ ಎಲ್ಲರೂ ಬಂದು ಸೇರಬೇಕು ಅಂತೀರಿ. ಒಕ್ಕೂಟ ಆದ ಮರುದಿವಸನೇ ಸಾಲ ತೀರಿಸಲಿಕ್ಕೆ ಕಂತು ಬಂದಿರುತ್ತೆ. ಆ ಕಂತಿಗೆ ನಾವು ಜೋಡಿಸ್ಲಿಕ್ಕೆ ಒಂದು ದಿವಸ ಹೋದರೆ ಒಬ್ಬ ಮಿನಿಮಮ್ ಮನುಷ್ಯ 500 ರೂಪಾಯಿಯ ಒಳಗೆ ದುಡಿತಾನಂತ ಅಂದರೆ ನಿಮ್ಮ ಕೋಟಕ್ಕೆ ಬರಲಿಕ್ಕೆ ಅವತ್ತು ಖಾಲಿ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಅವ 500 ರೂಪಾಯಿನ ಕಳ್ಕೊಳ್ತಾನೆ. ಉದಾಹರಣೆಗೆ 1200 ರೂಪಾಯಿ ಕಂತು ಕಟ್ಟೋದಿದೆ ಮರು ದಿವಸ ಅಂದರೆ ಅವನಿಗೆ 500 ರೂಪಾಯಿ ಕಮ್ಮಿ ಆಗುತ್ತೆ. ಅದನ್ನು ನಾವು ಕಟ್ಟೋದಿಲ್ಲ ಅಂತ ಹೇಳಿದ್ರೆ ನೀವು ಕೇಳೋದಿಲ್ಲ. ಹಾಗಾಗಿ ಒಕ್ಕೂಟಕ್ಕೆ ಬರಲೇಬೇಕು ಕಡ್ಡಾಯವಾಗಿ ಅಂತ ಆಗೋದಿಲ್ಲ. ನಮ್ಮ ಟೀಮಿಂದ ಯಾರು ಒಬ್ಬರು ಬಂದರೂ ಸಾಕು ಅನ್ನೋದನ್ನು ಇಡಿ. ಒಬ್ಬರು ಬಂದು ಅವರ ಡೀಟೇಲನ್ನು ತಗೊಂಡು ಬಾಕಿಯವ್ರಿಗೆ ತಿಳಿಸ್ಕೊಳ್ತಾರೆ. ಯಾಕಂದರೆ ಸಂಘ ಅಂದಮೇಲೆ ಒಬ್ರಿಗೊಬ್ರು ಬಿಟ್ಕೊಳ್ಳೋದಿಲ್ಲ, ಹೊಂದಾಣಿಕೆ ಅಂತಿರುತ್ತೆ, ಅದನ್ನು ನೋಡ್ಕೊಳ್ತಾರೆ. ಹಾಗೆಯೇ ಸಾಲ ತಗೊಳ್ಬೇಕಾದ್ರೆ ಸಿಗ್ನೇಚರ್ ಹಾಕಲಿಕ್ಕೆ 10 ಜನ ಇರಬೇಕು ಅಂತೀರಿ, ಮೀಟಿಂಗಿಗೆ 10 ಜನ, ಎಲ್ಲದಕ್ಕೂ ಸೇರಿಸಿರಬೇಕು ಅಂತೀರಿ. ಆವಾಗ ದುಡಿಯೋನಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಅನ್ನೋದು ನನ್ನದು ಮಾತು. ಇವೆಲ್ಲ ವಿಷಯಗಳನ್ನು ಚರ್ಚೆ ಮಾಡೋದ್ರೊಳಗೆ ನಾವು
ಈ ಸಂಘ ಕೆಟ್ಟದ್ದ ಒಳ್ಳೆಯದ ಅಂತ ನನ್ನನ್ನು ಕೊನೆ ಮಾತಿನಲ್ಲಿ ನೀವೇನಾದರೂ ಕೇಳೋದಾದರೆ, ನಾವು ನಡೆದುಕೊಂಡ ಹಾಗೆ ಸಂಘ ಇದೆ. ನಾವು ಹಣವನ್ನು ತಗೊಂಡು ಒಳ್ಳೆಯದಕ್ಕೆ ಬಳಸಿದ್ರೆ ಒಳ್ಳೆಯದು, ಕೆಟ್ಟದ್ದಕ್ಕೆ ಬಳಸಿದರೆ ಕೆಟ್ಟದ್ದು. ನೀವು ಹಾಗಂತ ಸಂಘದಲ್ಲಿ 40% ಅಂತ ಹೇಳಿ ಬ್ಯಾಂಕ್ನಲ್ಲಿ ಸಾಲ ತಗೊಂಡ್ರೆ ನಿಮಗೇನಾದರೂ ಬಿಟ್ಟುಬಿಡ್ತಾರಾ? ಸುಮ್ಮನೆ ಇದ್ದು ಇರು ಮರಾಯ ನಿಮಗೆ ಹೇಗೆ ಬೇಕೋ ಹಾಗೆ ತೊಗೊಂಡಿರ್ರಿ ಅಂತ ಏನು ಯಾರಾದರೂ ಹೇಳ್ತಾರಾ? ಇಲ್ಲಲ್ಲ. ಅಲ್ಲಿನೂ ನಿಮಗೆ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸಿನ ಜೊತೆಗೆ ಬಂದ್ಕೊಂಡು ನಿಮ್ಮ ಟೈಮಿಗೆ ನೀವು ಸಾಲ ಕಟ್ಟಲಿಲ್ಲ ಅಂತ ಆದರೆ ಅಲ್ಲಿನೂ ನಿಮಗೆ ಬ್ಯಾಂಕ್ನಿಂದ ಬಂದು ಎಲ್ಲದನ್ನೂ ರಿಕವರಿ ಮಾಡಿಕೊಂಡು ವಸೂಲಿ ಮಾಡ್ಕೊಂಡು ಹೋಗಿ ಅದನ್ನ ಮಾರ್ಕೊಂಡು ದುಡ್ಡನ್ನು ಜಪ್ತಿ ಮಾಡ್ಕೊಳ್ತಾರೆ. ಇಲ್ಲಿ ಆ ಲೆಕ್ಕದ ಕಂಡೀಷನ್ ಏನಿರಲ್ಲ. ಆದರೆ ವಾರ ಕಟ್ತಾ ಇದ್ರೂ ಸಾಲನೇ ಮುಗಿಯೋದಿಲ್ಲ ಅನ್ನೋ ಒಂದು ಕಂಡೀಷನ್ನ ನೀವು ಪದೇ ಪದೇ ಹೇಳ್ತೀರಿ. ಸಾಲವನ್ನು ತೆಗೆದುಕೊಂಡು 5 ವರ್ಷ 6 ವರ್ಷ ಮಾಡ್ಕೊಳ್ಬಾರ್ದು. ಆದಷ್ಟು ಕಮ್ಮಿ ಕಂತಿನಲ್ಲಿ ತೊಗೊಂಡ್ರೆ ಸಾಲ ಲಘು ಮುಗಿಯುತ್ತೆ. ಮತ್ತು ಪಟ್ಟಿಯನ್ನು ತಗೊಂಡು ಒಂದು ದಿವಸ ಸರಿಯಾಗಿ ನೋಡಿ, ಆ ಪಟ್ಟಿಯಲ್ಲಿ ಕಂತು ಡೀಟೇಲ್ ಇರುತ್ತೆ. ಇನ್ನೋರ್ಗೂ ಸ್ವಲ್ಪ ತಿಳುವಳಿಕೆ ಯಾಕಾಗೋದಿಲ್ಲ ಅಂದರೆ ಅದರಲ್ಲಿ 2 ಕಡೆ ಬರಿತೀರಿ, ಅಸಲು ಸಾಲ, ಬಡ್ಡಿ ಸಾಲ ಅಂತ. ಅದು ಸ್ವಲ್ಪ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ನಾವು ತಿಳ್ಕೊಂಡಿದ್ದೀವಿ, ಮತ್ತೊಂದಿಷ್ಟು ಜನರಿಗೆ ಅದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಅದ್ರ ಬಗ್ಗೆ ತಿಳುವಳಿಕೆನೂ ಅವರೇ ತಗೊಳ್ಬೇಕು. ನನಗೂ ಗೊತ್ತಿರಲಿಲ್ಲ. ನನ್ನ ಸಂಘದಲ್ಲಿರುವಂತಹ ನನ್ನ ಸಂಘದಲ್ಲಿ ಮೇನ್ ಆಗಿರುವಂತಹ ಒಬ್ಬರು, ಅದರಲ್ಲಿ ಅಂದರೆ ನಾವಿದೇನು 6 ಜನ ಇದ್ದೀವಿ, ಅದರಲ್ಲಿ ಒಬ್ಬರು ಭಾಳ ಹಳಬರು, ಅವರೇ ನನ್ನ ಸಂಘವನ್ನು ಸ್ಟಾರ್ಟಿಂಗ್ನಲ್ಲಿ ಸಂಘ ಬಂದಾಗ ಶುರು ಮಾಡಿದ್ದು. ಅವ್ರ ಹೆಸರು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅವರು ನನಗೆ ನೋಡು ಇಲ್ಲಿ ಹೀಗಿದೆ ಅಂತ ತಿಳಿಸಿ ಹೇಳಿದ್ರು. ಆವಾಗ ಅದು ನನ್ನ ತಲೆಯಲ್ಲಿ ಹೋಯಿತು. ಹಾಗಾಗಿ ಸಂಘದಲ್ಲಿ ಒಬ್ಬರೇ ಯಾರಾದರೂ ಭಾಳ ಅತಿ ಬುದ್ಧಿವಂತಿಕೆಯಿಂದ ತಿಳ್ಕೊಂಡು ಬಾಕಿ ಟೀಮ್ನವರಿಗೆ ಹೇಳ್ಕೊಳ್ತಾ ಹೋದರೆ ಈ ವ್ಯವಸ್ಥೆಗಳು ಅಡಚಣೆಗಳು ಆಗೋದಿಲ್ಲ. ಹಾಗೆ ಸಂಘದ ಸದಸ್ಯರ ಜೊತೆಗೆ ಸಂಘದ ಕೆಲಸಗಾರರು ಏನಿದ್ದಾರೆ ಅಂದರೆ ಅಧಿಕಾರಿಗಳು, ಅವರು ಅಷ್ಟೇ ಕಟ್ಟುನಿಟ್ಟಿನಲ್ಲಿ ಹೊಂದಾಣಿಕೆಯಲ್ಲಿರಬೇಕು. ಆವಾಗ ಏನಾದರೂ ಮುಂದೆ ಹೋಗಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಬಹಳ ದೊಡ್ಡದಾಗಿದೆ, ಆದರೂ ಕೂಡ ಇದನ್ನು ಕಟ್ ಮಾಡಿ ಹಾಕ್ಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ. ಎಲ್ಲದನ್ನು ನನ್ನ ಲೆಕ್ಕದಲ್ಲಿ ತಿಳಿಸಿ ಹೇಳಬೇಕಾಗಿತ್ತು. ಹಾಗಾಗಿ ಈಗ 40% ಬಡ್ಡಿ 50% ಬಡ್ಡಿ ಅನ್ನೋದು ಅಷ್ಟು ಇಲ್ಲ. ಹಾಗಾಗಿ ಇನ್ನು ಆ LICಯ ಬಡ್ಡಿ ಮತ್ತು ಏನು ನಾವು ಹೇಳ್ತೀವಿ ಸಂಘ ಸಾಲದ ಬಡ್ಡಿ, ಮೈಕ್ರೋ ಅದೇನೋ ತೊಗೊಳ್ತೀವಿ ಅದರದ್ದು ಬಡ್ಡಿ, ಜೀವ ಭದ್ರತೆಯ ದುಡ್ಡನ್ನು ಅವರು ಹೊಂದಿಸ್ಬೇಕು ಅದರದ್ದೆಲ್ಲ ಬಡ್ಡಿ ಸೇರಿಕೊಂಡು ಸುಮಾರು 50 ಪೈಸೆ ವಾರಕ್ಕೆ ಬೀಳುತ್ತೆ ಅಂತಾರೆ. 50 ಪೈಸೆ ಬೀಳೋದಿಲ್ಲ, ಜಾಸ್ತಿ ಬೀಳುತ್ತೆ. ಆವಾಗ ಅದು ನಿಜವಾಗೂ ಹೌದು. ಸಾಲದಷ್ಟೇ 50 ಪೈಸೆ ಬೀಳತ್ತೆ ಬಿಟ್ಟರೆ ಮೈಕ್ರೋ ಬಜೆಟ್ ಅವು ಇವು ಒಂದಿಷ್ಟು ಸಾಲಗಳನ್ನು ನಮ್ಮ ಕೈಯಿಂದ ಕ್ಯಾಶ್ ತೊಗೊಳ್ಳೋದಿಲ್ಲ. ಸಾಲದ ಮುಖಾಂತರ ತೊಗೊಂಡು ಅವರೇ ತೀರಿಸ್ಕೊಳ್ತಾರೆ. ಆಮೇಲೆ ಇಲ್ಲಿ ವಾರದಲ್ಲಿ ತೊಗೊಳ್ತಾರೆ, ಎಲ್ಲ ಸೇರಿ ಸಾರಸಬಿಟ್ಟು ಇಷ್ಟು ಕಟ್ಟಬೇಕು ನೀವು ಅಂತ ಹೇಳ್ತಾರೆ. ಅದರ ಎಲ್ಲದಕ್ಕೂ ಸಪ್ರೇಟ್ ಬಡ್ಡಿ ತೊಗೊಳ್ತಾರೆ. ಅದರಿಂದ ಸ್ವಲ್ಪ ಬಡ್ಡಿ ಜಾಸ್ತಿ ಆಗ್ತಿರೋದಂತೂ ಹೌದು. ಯಾರಿಗೆ ಉಪಯೋಗ ಆಗುತ್ತೆ, ಯಾರಿಗೆ ಕಟ್ಟೋ ತಾಕತ್ತಿದೆಯೋ ಅವರು ಆ ಸಾಲವನ್ನು ತಗೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಉಪಯೋಗ ಇಲ್ಲ ಅಂದರೆ ಬೇಡ ಅಂತ ಬಿಡ್ಬೋದು ಅಂತ ಕಂಡೀಷನ್ ಮಾಡಿದ್ರೆ ಒಂದಿಷ್ಟು ಒಳ್ಳೆಯದಾಗ್ಬೋದು ಅಂತ ನನ್ನ ಭಾವನೆ. ಇದಾಗಿತ್ತು ಈ ವಿಡಿಯೋ. ಧರ್ಮಸ್ಥಳ ಸಂಘದ ವತಿ ತಿಳುವಳಿಕೆ ವಿಡಿಯೋ ಅಂತ ನೀವು ತಗೊಳ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದ ಬಗ್ಗೆ. ಕೊನೆಯಲ್ಲಿ ಹೇಳೋದೊಂದೇ ಮಾತು, ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಕಿವಿ ಮಾತು ಇವತ್ತಿಂದ ಈ ವಿಡಿಯೋದಲ್ಲೇ ಹೇಳಿದ್ದೀನಿ. ಇವರ ಮಾತನ್ನು ಕೇಳಿ ಹಾಳಾಗೋ ಬದಲು ನೀವು ಖುದ್ದು ಯೋಚನೆ ಮಾಡಿ, ಖುದ್ದು ನೋಡಿ ಕಲಿತು ಇದರ ಬಗ್ಗೆ ನಿರ್ಣಯವನ್ನು ತಗೊಂಡು ಮಾತಾಡಿ. ಅಥವಾ ಮತ್ತೊಬ್ಬರು ಯಾರೋ ಏನೋ ಹೇಳಿದರು ಅನ್ನೋ ಕಾರಣಕ್ಕೆ ತೊಗೊಂಡು ಬಂದ್ಕೊಂಡು ಇದು ಹೀಗಿದೆ ಅಂತ ಹೇಳ್ಕೊಂಡ್ರೆ ಒಂದು ಸತಿ ಬಾಯಿಂದ ಹೊರಗೆ ಹೋದಂಥ ಮಾತು. ಮತ್ತು ನೀವು ಎಷ್ಟೇ ಇದ್ರೂ ಒಳಗೆ ತಗೊಳ್ಳಿಕ್ಕಾಗೋದಿಲ್ಲ. ಕ್ಷಮೆ ಕೇಳ್ಬೋದು, ಆದರೆ ಆ ಮನಸ್ಸಿಂದ ನೋವಿನ ಮಾತು ಹೋಗೋದಿಲ್ಲ. ಈಗ ಇದೇ ವಿಷಯದಲ್ಲಿ 40% 50% ಬರುತ್ತಂತೆ, ಹಾಗಂತೆ ಹೀಗಂತೆ ಅಂತ ಹೇಳಿದರೆ ಆಗಲಿಲ್ಲ. ಸ್ವಲ್ಪ ಮಟ್ಟಿಗೆ ಬಡ್ಡಿ ಜಾಸ್ತಿ ಆಗ್ತಿರೋದು ಹೌದು. ಅದರ ಬಗ್ಗೆ ಸಂಘದ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದರೆ ಅದಕ್ಕೆ ಒಂದು ನಿರ್ಣಯ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಬಾಯಿದೆ ಅಂತ ಪಟಕ್ನೆ ಯಾರಿಗೂ ಏನೋ ಅಂತ ಹೇಳಿ ಹಾಳು ಮಾಡ್ಕೋಬೇಡಿ. ಇವತ್ತು ಹಾಳಾದ ಒಂದು ಸತಿ ಮಾತನ್ನು ಮಾಡಿಕೊಂಡು ಒಡೆದುಕೊಂಡು ದೂರ ಆದರೆ ಮತ್ತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ. ಹೊಂದಿಕೊಂಡ್ರೂ ಕೂಡ ಅಷ್ಟು ಮೊದಲಿನ ಅನ್ಯೋನ್ಯತೆ ಇರೋದಿಲ್ಲ ಅಂತ ಹೇಳ್ಕೊತ ವಿಡಿಯೋ ಮುಗಿಸ್ತಾ ಇದ್ದೀನಿ. RK ಟಾಕೀಸ್ ಕನ್ನಡ ಕಸ್ತೂರಿಯಿಂದ, ಪದೇ ಬಂದುಬಿಡುತ್ತೆ RK ಟಾಕೀಸ್ ಕನ್ನಡ ಕಸ್ತೂರಿ ಅಂತ, ಕನ್ನಡ ಕಸ್ತೂರಿಯಿಂದ ನಮಸ್ಕಾರ.